ನಮಸ್ಕಾರ ವೀಕ್ಷಕರೇ, ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ಎಲ್ಲರಿಗೂ ನಮಸ್ಕಾರ. ಈ ಹಿಂದೆ ಒಂದು ದೇವರು ಒಂದು ರೂಪಕವಾಗಿ ಜೀವಿ ಮನುಷ್ಯ ಅನ್ನೋದ್ರ ಬಗ್ಗೆ ನಿಮ್ಮ ಬಳಿ ಒಂದು ಚಿಕ್ಕದಾಗಿ ವಾಟ್ಸಪ್ ಮಾಧ್ಯಮದ ಮುಖಾಂತರ ಹಂಚಿಕೊಂಡಿದ್ದಿದೆ. ಹಾಗಾಗಿ ದೇವರು ಅನ್ನುವ ಒಂದು ಇದೇನಿದೆ, ಶಕ್ತಿ ಏನಿದೆ, ಹಲವು ರೀತಿಯಲ್ಲಿ ಹಿಂದೆ ಬಂದಂತಹ ರೀತಿಗಳಲ್ಲಿ ಮಹಾನ್ ಇವರಿದ್ದಾರೆ, ಮಹಾನ್ ಪುರುಷರು. ಶ್ರೀರಾಮ ಆಗಲಿ, ಆಂಜನೇಯ ಆಗಲಿ, ಮಹಮ್ಮದ್ ಪೈಗಂಬರ ಆಗಲಿ, ಯೇಸು ಕ್ರಿಸ್ತರಾಗಲಿ, ಗುರುನಾನಕ್ ಅವರಾಗಲಿ, ಹೀಗೆ ಹಲವು ಇವರುಗಳು ಬಂದಿರುವಂಥದ್ದು ಕಾಲಾನುಗಟ್ಟಕ್ಕೆ, ಯುಗಾನುಗಟ್ಟಕ್ಕೆ ಏನು ಬಂದಿದೆ ಆ ಒಂದು ಸಾಂದರ್ಭಿಕವಾಗಿ ಬಂದಿರುವಂಥದ್ದು. ಹಾಗಾಗಿ ಜೀವಿಗಳಲ್ಲಿ ಮನುಷ್ಯ ಏನಿದೆ, ಮನುಷ್ಯ ಜೀವ ಒಂದು ರೀತಿಯಲ್ಲಿ ಮನುಷ್ಯ ಆಗಲಿ, ಪ್ರಾಣಿಗಳಾಗಲಿ, ಪ್ರತಿಯೊಂದು ಜೀವಿಗಳಲ್ಲಿ ಒಂದು ಮೊದಲಿಗೆ ಒಂದು ಅರ್ಥವಾಗುವ ರೀತಿಯಲ್ಲಿ, ಯಾಕೆಂದರೆ ನಾನು ಸುಮಾರು ಬೇರೆ ಬೇರೆ ಆಯಾಮಗಳಲ್ಲಿ ಎಲ್ಲರ ಜೊತೆ ಇದು ಮಾಡಿದಾಗ ಹೆಚ್ಚು ಬೆರೆಯೋದ್ರೂ ಸಣ್ಣ ಮಟ್ಟಿಗೆ ಇದು ಮಾಡಿದಾಗ ಅದೊಂದು ಅದರದೇ ಆದ ದೇವರು ಅಂದರೆ ಹಂಗೆ ಹಿಂಗೆ ಅದು ಇದು ಅಂತ. ಈಗ ದೇವರು ಅಕಸ್ಮಾತ್ ಒಂದು ಜೀವನ ಅವ್ರು ಬಿಡಿ, ಅವ್ರ ದೇವರು ನಾವು ಮಾಮೂಲಿ ಅಂತಬಿಟ್ಟು ಬೇರೆ ಥರ ಇದಿರ್ತಾರೆ. ಹಾಗಾಗಿ ಎಷ್ಟೋ ವಿಡಿಯೋಗಳಲ್ಲಿ ಸಮೇತ ಏನು ಹೇಳಿದಂದರೆ ದೇವರನ್ನು ಒಂದು ಅನುಕರಣೆನೋ ಮತ್ತೊಂದು ಮಗದೊಂದು ಆ ಒಂದು ಇದಕ್ಕೆ ಹೋಗ್ಬೇಕಷ್ಟೇ. ದೇವರು ಅಂತ ಬಿಟ್ಟು, ದೇವರು ಅನ್ನೋದು ಬಿಟ್ಟು ಸಪ್ರೇಟಾಗಿ ಇದ್ಬಿಟ್ಟು ನಮ್ಮದೇ ಬೇರೆ ಅವ್ರದ್ದೇ ಬೇರೆ ಅಂತಲ್ಲ. ಹಾಗಾಗಿ ಅವರು ಜೀವನ ಏನಂದರೆ ಮನುಷ್ಯಾತೀತವಾಗಿ ಬಂದಿರುವಂಥದ್ದು. ದೇವರಾಗಲಿ, ಪ್ರಾಣಿಗಳಾಗಲಿ ಎಲ್ಲದರಲ್ಲೂ ಇರುತ್ತೆ ಒಂದು ಮುಖ್ಯಾಂಶವಾಗಿ ಒಂದು ಬೇರೆ ರೀತಿ ಅದರದೇ ಆದಂಥ ಲೋಕಾತೀತವಾಗಿ ಅದರದ್ದು ನಮಗೆ ಕಾಣದಿರುವಂಥದ್ದು ಪ್ರಪಂಚ. ಈಗ ನಮ್ಮದೇನಿದೆ, ಮನುಷ್ಯ ಜೀವನಕ್ಕೆ ಅಳವಡಿಕೆ ಆದಂಥ ಪ್ರಪಂಚ ನಮಗೆ ಕಾಣ್ತಾ ಇದೆ. ಜೀವಿಗಳಲ್ಲಿ ಅದರದೇ ಆದಂತಹ ಪ್ರಪಂಚಗಳು, ಅದರದೇ ಆದಂತಹ ವೈಖರಿಗಳು ಜೀವಿಗಳಲ್ಲಿದೆ. ಪ್ರತಿಯೊಂದು ನೀವು ಯಾವುದೇ ಜೀವಿಗಳಾದರೂ ತೊಗೊಂಡ್ರೂ ಅಷ್ಟೇ, ಒಂದು ನಾಯಿಯಿಂದ ಇರ್ಬೋದು, ಇರುವೆಗಳಿಂದ ಇರ್ಬೋದು, ಪ್ರತಿಯೊಂದು ಜೀವಿಗಳು, ನೀವು ಪ್ರಾಣಿಗಳು ಅಂತ ಏನು ಹೇಳ್ತಾರೆ, ಅದರಲ್ಲೂ ಅದರದೇ ಆದಂತಹ ಇದಿದೆ. ಅದು ನಮಗೆ ಇದಾಗುವಂತಹ ಸ್ಥಿತಿಗತಿಗಳು. ಹಾಗಾಗಿ ದೇವರು ಅಂದರೆ ಒಂದು ವಿಚಾರಗಳಲ್ಲಿ ಹಲವು ಪ್ರಕ್ರಿಯೆ, ಚಿಂತನೆಗಳು ಮನುಷ್ಯನಲ್ಲಿದೆ. ಅಂದರೆ ನಮ್ಮಲ್ಲಿ ಹಲವು ರೀತಿಗಳಲ್ಲಿ ದೇವರು ಅಂದರೆ ಒಂದು ಬೇರೆ ರೀತಿಯಾದಂತಹ ಇದು ಯಾವುದು ದೇವರು ಅದು ಹಂಗೆ ಅಂತಲ್ಲ. ದೇವರು ಆ್ಯಕ್ಚುಲಿ ಎಲ್ಲ ವಿಚಾರಗಳಲ್ಲೂ ಸಾಮಾನ್ಯರು ಇಲ್ಲಿ ಬಂದಾಗ ಸಾಮಾನ್ಯರಾಗಿರ್ತಾರೆ. ಆ ವಿಚಾರಗಳಲ್ಲಿ ಅವರು ಇದು ಮಾಡಿರುವಂಥದ್ದು, ಅವ್ರನ್ನ ಇದು ಮಾಡ್ಕೊಂಡು ಹೋಗಿರುವಂಥದ್ದು ಇರಬೇಕಾಗುತ್ತೆ. ಹಾಗಾಗಿ ಸಪ್ರೇಟ್ ನೋಡುವಂಥದ್ದು ಇಲ್ಲ ವೀಕ್ಷಕರೇ. ಒಂದು ಪಟ್ಟು ದೇವರು ಜೀವನ ಒಂದು ಇದರಲ್ಲಿ ಬಂದರೂ ಅವರು ಎಲ್ಲ ಇದಕ್ಕೂ ಸೀಮಿತವಾಗಿರಿಂದ ಅವರಲ್ಲಿ ಎಲ್ಲನೂ ಜಾಸ್ತಿನೇ ಇರುತ್ತೆ. ನಿಮಗೆ ಇನ್ನೊಂದು ವಿಡಿಯೋಗಳಲ್ಲೂ ಹೇಳಿರುವುದು ಅದನ್ನೇ, ಒಂದು ಪ್ರಾಕೃತಿಕವಾಗಿ ಮತ್ತೊಂದು ಮಗದೊಂದು ಎಲ್ಲದಕ್ಕೂ ಸೀಮಿತ ಹತ್ತಿರದಲ್ಲಿ ಅದರದೇ ಆದಂತಹ ಇದರಿಂದ ನಮಗಿರುವಂತಹ ಎಲ್ಲ ವಿಚಾರಗಳೇನಿದೆ, ಹರಿಷಡ್ವರ್ಗಗಳು ಅವರಲ್ಲಿ ಜಾಸ್ತಿ ಇರುತ್ತೆ. ಪ್ರತಿಯೊಂದು ನೀವು ಯಾವುದನ್ನು ತೊಗೊಂಡ್ರು ಅದನ್ನು ಅವರು ನಿಗ್ರಹಿಸಿ ಅದರದೇ ಆದಂಥ ಕ್ರಿಯೆಗಳಲ್ಲಿ ಹೋಗೋದು. ನಾವು ಈಗ ಏನು ದೇವರು ಅವರು ಬಿಡೋ ಅಂತ ಏನು ಹೇಳ್ತಾರೆ. ಹಾಗಾಗಿ ಈಗ ನಾವೇನು ಮನುಷ್ಯರು ಅಂತ ನಾವೇನು ಅಂದ್ಕೊಳ್ತೀವಿ, ಅವರು ಮನುಷ್ಯರೇ, ನಾವು ಮನುಷ್ಯರೇ, ಅದರ ಅಂದ್ಕೊಂಡು ಹೇಗೆ ವಿಂಗಡಣೆ ಮಾಡ್ಕೊಳ್ತೀವೋ ಹಾಗೆ ಅವರಲ್ಲಿ ಬೇರೆ ಆದಂತಹ ಕ್ರಿಯೆಗಳಲ್ಲೂ ಅದರದೇ ಆದಂತಹ ಹೆಚ್ಚಿರುತ್ತೆ. ಪೂರಕ, ಪ್ರಾಕೃತಿಕ, ಈ ಥರ ಒಂದು ಬೇರೆ ಆದಂಥ ವಿಚಾರಗಳಲ್ಲಿ ಅವರಿಗೆ ಬೇರೆ ಆದಂತಹ ಸ್ಥಿತಿಗತಿಗಳು ಹೆಚ್ಚಿರುತ್ತೆ. ಅವರು ಇದು ಮಾಡಿಕೊಂಡ್ರು, ದಂಡಿಸಿಕೊಂಡ್ರು, ನಿಂದಿಸಿಕೊಂಡ್ರು, ಮತ್ತೊಂದು ಮಗದಲ್ಲಿ ಇನ್ನೂ ಉನ್ನತವಾಗಿರುವಂಥದ್ದು ಅವರು ನಿಗ್ರಹಿಸಿಕೊಳ್ಳುವುದು ಸಹ ಅದರದೇ ಆದಂತಹ ಏನಿದೆ ಹರಿಷಡ್ವರ್ಗಗಳನ್ನೆಲ್ಲ ಅವರು ಇದು ಮಾಡಿಕೊಂಡಿರುವಂಥದ್ದೇ. ನೀವು ಯಾರನ್ನೇ ತೊಗೊಂಡ್ರು ಅದೇ ವಿಚಾರಗಳಲ್ಲಿ ಇರುವಂಥದ್ದು. ಹಾಗಾಗಿ ಒಂದೊಂದು ಬಗೆಯಲ್ಲಿ, ಆಯಾಮಗಳಲ್ಲಿ, ಕಾಲಾನುಗಟ್ಟದಲ್ಲಿ, ಆ ಯುಗಾನುಗಟ್ಟಕ್ಕೆ ಅವತಾರ ಇರುತ್ತಿರುವಂತಹ ಸೃಷ್ಟಿಯ ಕ್ರಿಯೆಗಳಲ್ಲಿ ಬಂದಿರುವಾತರು. ಹಾಗಾಗಿ ಎಲ್ಲನೂ ಪೂರಕವಾಗಿ ಅದನ್ನು ಇದು ಮಾಡೋಕ್ಕಾಗಲ್ಲ. ಈಗ ಕೃಷ್ಣ ಅಂದರೆ ಈಗ ನೀವು ಕೃಷ್ಣನ್ ಥರನೇ ನೆಕ್ಸ್ಟು ಇರೋದೇ ಚಾನ್ಸಸ್ ಇರೋಲ್ಲ. ಕೃಷ್ಣ ಅಂದರೆ ಬುದ್ಧ, ಕೃಷ್ಣನ ತದ್ವಿರುದ್ಧ. ರಾಮನ ಥರನೇ ಕೃಷ್ಣ ಇರಲಿಲ್ಲ, ಬೇರೆ ಹಂಗೆ ಕ್ರಿಸ್ತರಾದಮೇಲೆ ಕ್ರಿಸ್ತರ ಥರ ಮತ್ತೊಂದು ಇದಿಲ್ಲ. ಮತ್ತೊಂದು ಏನೇ ಬಂದರೂ ಮತ್ತೊಂದು ಆಯಾಮಗಳಿಲ್ಲ. ಅವರು ಕೊಟ್ಟಿರುವಂಥದ್ದು ಕ್ರಿಸ್ತರು ಅವರು ಪೂರ ಯುಗಕ್ಕೆ ಸೀಮಿತವಾದಂಥದ್ದು, ಮತ್ತು ಅದು ಹಳೆಯದಾದಂತಹ ವಿಚಾರಗಳು. ನಿಮಗೆ ಅದರ ಬಗ್ಗೆನೂ ನಾವು ಇದು ಮಾಡಿದ್ದೀವಿ. ಅವರು ಒಂದು ಇದರಲ್ಲೇ ಪೂರ ಇದರಿರುವಂಥದ್ದು ಇದರದ್ದು. ಹಾಗಾಗಿ ಯಾವುದೇ ವಿಚಾರಗಳಲ್ಲಿ ಹಿಂದೆ ಇರುವಂಥದ್ದು ಇರಲ್ಲ. ಈಗ ಏನು ನೋಡ್ತಾರೆ, ಶ್ರೀರಾಮ ಅಂದರೆ ಶ್ರೀರಾಮನ ಥರನೇ ಶ್ರೀರಾಮ ಮತ್ತೆ ಇರೋಲ್ಲ. ಯುಗಾನುಗಟ್ಟಕ್ಕೆ, ಕಾಲಾನುಗಟ್ಟಕ್ಕೆ ಹೆಂಗಿರುತ್ತೋ ಹಂಗಿರುತ್ತೆ. ಈ ಫೋಟೋದಲ್ಲಿ ಏನು ನೋಡ್ತಾರೆ ಆ ಥರ ಇರೋಲ್ಲ.
ಇದರಲ್ಲಿ ಏನು ನೋಡ್ತಾರೆ, ಕೃಷ್ಣನ ಆ ಥರ ಕಾಲಘಟ್ಟಕ್ಕೆ ಇರಲ್ಲ. ಬದಲಾವಣೆ ಬುದ್ಧಂತರ ಇನ್ನೊಂದು ಕಾಲಘಟ್ಟಕ್ಕೆ ಇರಲ್ಲ. ಆದರೆ ಯುಗಾನುಘಟ್ಟಕ್ಕೆ ಸೀಮಿತವಾಗಿ ಈಗ ಪೈಗಂಬರವ್ರ ಥರ ಕಾಲಾನುಘಟ್ಟಕ್ಕೆ ಇಲ್ಲದ ಥರ ಇರುವ ಸಾಧ್ಯತೆಯೂ ಇದೆ. ಹಾಗಾಗಿ ಅದೇ ಥರ ನಾವು ಥಿಂಕಿಂಗು ಮಾಡೋಕ್ಕಾಗಲ್ಲ. ಯಾವುದೋ ಹಿಂದಿನ ಇದನ್ನ ಯಾವುದು ಸಹ ಥಿಂಕ್ ಮಾಡೋಕ್ಕಾಗಲ್ಲ, ಅದನ್ನು ಹೆಕ್ಕಿ ತೆಗೆಯೋಕ್ಕೂ ಆಗಲ್ಲ. ಹಾಗಾಗಿ ಯುಗಾನುಘಟ್ಟಕ್ಕೆ ಕಾಲಾನು ಸೀಮಿತವಾಗಿ ಬರುವಂಥ ಏನಿದೆ ಅದೆಲ್ಲ ಯುಗಕ್ಕೆ ಸೀಮಿತವಾಗಿರುತ್ತೆ, ಕಾಲಕ್ಕೆ ಸೀಮಿತವಾಗಿರುತ್ತೆ, ಅದರದೇ ಆದ ಆಯಾಮ ಪ್ರಕ್ರಿಯೆಗಳಲ್ಲಿ ಹೊಂದಿರುತ್ತೆ. ಹಾಗಾಗಿ ಶಿವನೂ ಹಾಗೆಯೇ. ಶಿವ ಅಂದರೆ ಅದು ಬೇರೆ ಆದಂತಹ ವಿಚಾರ. ಹಾಗಾಗಿ ಪ್ರತಿಯೊಂದು ನಾನು ಇಲ್ಲಿ ಹೇಳಿದಷ್ಟೇ ಒಂದು ಇದು ಅಂತ, ಪ್ರತಿಯೊಂದು ಹಾಗೆ ವೀಕ್ಷಕರೇ, ಹಾಗೆ ಒಂದು ಬಗೆಯಲ್ಲಿ ಇದು ಒಂದು ಸ್ಥಿತಿಗತಿಗಳಲ್ಲಿ ಜೀವನ ಕಳೆದಂತಹ ದೈವಿಕವಾದಂಥದ್ದು ಏನಿದೆ ಅದು ಎಲ್ಲರಿಗೂ ಲಭಿಸುವಂಥದ್ದು ಮತ್ತು ಎಲ್ಲರೂ ಅದಕ್ಕೆ ಇದಾಗಿರುವಂಥವ್ರು. ಹಾಗಾಗಿ ದೇವರು ಅಂದರೆ ಅವರಿಗೆ ಇದಿಲ್ಲ. ಈಗ ನಾವು ಇದು ಮಾಡ್ಕೊಳ್ಳೋದು, ಈಗ ನಾನು ಸಾಮಾನ್ಯವಾಗಿ ಹೇಳ್ತೀನಿ ಏನಂತ, ನಮ್ಮೆಲ್ಲ ಒಂದು ಸ್ಥಿತಿಗತಿಗಳಲ್ಲಿ ಅದೇ ಅಂಶ ಅಂತಂದರೆ ಅದನ್ನೇ ಇದು ಮಾಡ್ಕೊಂಡು ಹೋದಷ್ಟು ನೆಕ್ಸ್ಟು ಇದರಲ್ಲಿ ನಿಮಗೆ ಏನಿದೆ ಅದರದೇ ಆದಂಥ ದ್ವಾರಗಳು ಅಥವಾ ಅದರದೇ ಆದಂಥ ಪ್ರಕ್ರಿಯೆಗಳಲ್ಲಿ, ಅದೇ ಸೀಮಿತ ಪ್ರಕ್ರಿಯೆಗಳಲ್ಲಿ ಪ್ರಾಕೃತಿಕವಾಗಿ ಅದು ಇದಾಗುವಂಥದ್ದು ಮನುಷ್ಯ ಜೀವಿಗೆ. ಮನುಷ್ಯ ಜೀವಿಯೂ ಸಹ ಪಾಲುದಾರನೇ. ಆದರೆ ಸೃಷ್ಟಿ ಸ್ಥಿತಿಲಯ ಈ ಸೀಮಿತವಾಗಿ ಬರುವಂತಹ ಕ್ರಿಯೆಗಳಲ್ಲಿ ಏನಿರುತ್ತೆ ಅವರು ಒಂದು ಸೀಮಿತವಾದಂತಹ ವಿಚಾರಗಳಲ್ಲಿ ಆ ಒಂದು ಇರುವಂಥದ್ದು. ಅಂದರೆ ಎಲ್ಲರೂ ಅದು ಇಲ್ಲ, ಅದು ಹಂಗೆ ಹಿಂಗೆ ಅಂತ ಒಂದು ಇದೇನು ಹೇಳ್ತಾರೆ, ಸುಖ ಭೋಗಗಳು ಅದು ಇದು ಅಂತ ಎಲ್ಲ ಏನು ಹೇಳ್ತಾರೆ, ಅದೊಂದು ಚಿಂತನೆಗಳು ಕಲ್ಪನೆಗಳು ಬೇರೆ ಇದೆ. ಆದರೆ ನಾವು ಮನುಷ್ಯರಾಗಿ ನಮ್ಮ ಇದೇನಿದೆ ಅದು ತುಂಬ ಅವ್ರಿಗಿಂತನೂ ಸುಖಕರವಾಗಿರುವಂಥದ್ದು. ಈಗ ಮನುಷ್ಯನಿಗೆ ಈಗ ನಮಗೆಲ್ಲ ಒಂದು ಆಯುಸ್ಸಿದೆ, ಆಯುಸ್ಪೂರ್ವಕವಾಗಿ ಇರುವಂಥದ್ದು. ನಾವು ಆ ಆಯುಸ್ಸನ್ನು ಇದು ಮಾಡ್ತೀವಿ, ತ್ಯಜಿಸಿ ಇದಾಗ್ತೀವಿ. ಮುಂದೆ ಯಾವುದೇ ಪ್ರಕ್ರಿಯೆಗಳಿದ್ರೂ ನಮಗೆ ಯಾವುದೂ ಸಹ ಇದಿರಲ್ಲ, ಸೆನ್ಸ್ ಇರೋಲ್ಲ, ಮತ್ತೊಂದು ಇರೋಲ್ಲ, ಅದು ಅಲ್ಲಿಗೆ ಕಳೆದೋಯ್ತು. ಈ ಜೀವನ ಏನಿದೆ ಇದೆಲ್ಲ ಕಳೆದು ಒಂದು ಆಯಾಮಗಳಲ್ಲಿ ಅಲ್ಲಿಗೆ ಅದು ಇದಾಗುತ್ತೆ. ಪ್ರಕ್ರಿಯೆಗಳಲ್ಲಿ ನಿಂತಿರುವಂಥದ್ದು ತಾನಾಗೆ ಅದು ಇದಾಗುತ್ತೆ. ಏನು ಮನುಷ್ಯನ ಒಂದು ಪ್ರಕ್ರಿಯೆಗಳಲ್ಲಿ ಅದು ನೆಕ್ಸ್ಟ್ ಇದರಲ್ಲಿ ಇರೋಲ್ಲ. ಆತ್ಮಸ್ಥಿತಿಯಲ್ಲಿ ಆದರೂ ಆಗಿರ್ಬೋದು, ಒಂದು ಎನರ್ಜಿ, ಒಂದು ಆತ್ಮ ಅಂತ ಅನ್ನೋಕ್ಕೊಂದು ಒಂದು ಎನರ್ಜಿ ಸ್ಥಿತಿಯಲ್ಲಿ ಆಗಿರ್ಬೋದು, ಮತ್ತು ದೇಹ ಪ್ರಕ್ರಿಯೆಗಳಲ್ಲಾದರೂ ಆಗಿರ್ಬೋದು, ಅದು ಅಲ್ಲಿಗೆ ಇದಾಗುತ್ತೆ. ಅದು ಮನುಷ್ಯನಿಗಿರುವಂತಹ ನಮಗಿರುವಂತಹ ಒಂದು ಅದೃಷ್ಟ. ಆದರೆ ದೇವರು ಅಂದರೆ ಅವರು ಶಾಶ್ವತರು, ಅವರಿಗೆ ಇದಿರಲ್ಲ. ಅವರು ಶಾಶ್ವತವಾಗಿ ಇರುವತರು, ಅವರಿಗೆ ಮಗದೊಂದು ಇರಲ್ಲ, ಶಾಶ್ವತರು. ಈಗ ಜನ್ಮ ಅಂತ ಏನಿದೆ, ಅಥವಾ ಮಗದೊಂದು ಏನಿದೆ ಪ್ರಕ್ರಿಯೆಗಳಲ್ಲಿ ಅಥವಾ ಎನರ್ಜೀಸ್ಗಳ ಈ ಥರ ಎಲ್ಲ ಏನು ಪ್ರಕ್ರಿಯೆಗಳಲ್ಲಿದೆ, ಇದು ಆದಂಥ ಪ್ರಕ್ರಿಯೆಗಳಲ್ಲಿ ಅದರದೇ ಆದಂತಹ ವೇಗಳಲ್ಲಿ ಇದೆಲ್ಲ ಏನಿದೆ ಅದರದೇ ಆದಂತಹ ಅದು ಬೇರೆ ಬೇರೆ ಆದಂತಹ ರೀತಿಗಳು. ಆದರೆ ದೇವರಾದಂತಹ ಸ್ಥಿತಿಗತಿಗಳಲ್ಲಿ ಈಗ ಒಂದು ಇದರಲ್ಲಿ ಈ ಮನುಷ್ಯನಿಗೆ ಪೂರಕವಾಗಿ ಎಷ್ಟು ವರ್ಷ ಆಯಿತು, ಒಂದು 100 ಅಂತ ಅಂದ್ಕೊಳ್ಳಿ, ಅಥವಾ 150 ಅಂತ ಅಂದ್ಕೊಳ್ಳಿ, ಅಥವಾ 80 ಅಂತ ಅಂದ್ಕೊಂಡ್ರು, ಅಥವಾ 70 ಅಂತ ಅಂದ್ಕೊಂಡ್ರು, ಪೂರಕ ಸಹಜವಾದಂಥದ್ದು ಅಂತ ಹೇಳಿದ್ರು, ಆ ಸಹಜವಾದಂಥ ಪ್ರಕ್ರಿಯೆಗಳಲ್ಲೇ ತುಂಬ ಇದಿರುತ್ತೆ. ಏನದು ಈ ಒಂದು ಪ್ರಾಪಂಚಿಕ ವಿಚಾರಗಳು ಮತ್ತು ಸ್ವಯಂ ಅದು ಇದು ಅಂತೆಲ್ಲ ಇದಿರುತ್ತಲ್ಲ, ಅದು ಜೀವನ ಇದಾಗಿರುತ್ತೆ. ಅಲ್ಲಿಗೆ ಒಂದು ತುಂಬ ಬೇರೆ ಆದಂಥ ಸ್ಥಿತಿಗಳು, ಸಾಕಪ್ಪ ಏನಿದು ಅದು ಇದು ಅಂತ ಇರುವಂಥದ್ದು. ಅದು ನಮ್ಮ ಜೀವನ ಸೀಮಿತವಾದಂಥದ್ದು. ಈ 70 ವರ್ಷಕ್ಕೆ ನಮಗೆ ಸಾವು ಅನ್ನೋದು ಬಂದರೂ ಅದೊಂಥರ ವರನೇ. ಅದು 70 ಅಂದರೆ ಸಹಜ ಸಾವುಗಳು. ಅಂದರೆ ಆ ಥರ ಅಲ್ಲ. ನಾವು ಇವತ್ತವರೆಗೂ ಯಾವ ವಿಚಾರಗಳಲ್ಲೂ ಯಾವುದು ಪ್ರೇರೇಪಣೆ ಆಗಲಿ, ಯಾವುದು ಪ್ರಚೋದನೆ ಆಗಲಿ, ಯಾವುದೂ ಇಲ್ಲ. ಎಲ್ಲ ಇಂಥ ವಿಚಾರಗಳೇ. ಪರಿವರ್ತನೆ ವಿಚಾರ, ಯಾರಾದಿದ್ದರೆ ಬದಲಾಗಿ ಅನ್ನೋ ವಿಚಾರ, ಅರಿವು ಮೂಡಿಸ್ಕೊಳ್ಳಿ ಇಂಥ ವಿಚಾರ, ಏನಾದರೂ ಒಂದು ಜ್ಞಾನದ ವಿಚಾರಗಳು ತಿಳಿದ್ರೆ ಆ ಜ್ಞಾನೋದಯ ಆಗುವಂತಹ ವಿಚಾರಗಳು. ಅಂದರೆ ಜ್ಞಾನೋದಯ ಆಗುವಂಥದ್ದು ಒಂದು ಬೇರೆ ರೀತಿಯಾದಂಥದ್ದು. ಈಗ ಏನು ಇದಿಲ್ಲಿರುವಂಥದ್ದು, ಏನು ಒಂದು ತಿಳುವಳಿಕೆ ಬಂದಾಗ ಹೀಗೇನಾ ಅಂತ ಒಂದು ಜ್ಞಾನೋದಯ ಆಗುವಂತಹ ವಿಚಾರಗಳು. ಹಾಗಾಗಿ ಆ ಜ್ಞಾನೋದಯ ಅದು ಮಾರ್ಗ ತೋರಿಸುವಂಥದ್ದು. ಯಾವುದೂ ಸಹ ಇದು ಮಾಡುವಂಥದ್ದು ಯಾವುದೂ ಇರೋಲ್ಲ. ಜ್ಞಾನದ ಮಾರ್ಗದಲ್ಲಿ ಯಾವುದೂ ಸಹ ಅಳಿವು ಮಾಡುವಂಥದ್ದು, ಬ್ಲಾಕ್ ಮಾಡುವಂಥದ್ದು ಯಾವುದೂ ಇರೋಲ್ಲ. ಎಲ್ಲ ಅದು ಪೂರಕ, ಅದು ಬೆಳಕಿನ ರೂಪ, ಅದೊಂದು ದಾರಿ ತೋರಿಸುವಂಥದ್ದು. ಯಾರನ್ನೂ ಸಹ ಅದು ಇದು ಮಾಡಲ್ಲ. ಹಾಗಾಗಿ ಬುದ್ಧನ ವಿಚಾರಗಳಲ್ಲೂ ಸಹ ನಾವು ನಿಮಗೆ ಅದನ್ನೇ ಹೇಳುವಂಥದ್ದು. ಅವರು ಸಹ ಎಷ್ಟೋ ವಿಚಾರಗಳಲ್ಲಿ ಈ ಒಂದು ಮಾರ್ಗಗಳನ್ನೇ, ಈ ಒಂದು ಇದರಲ್ಲೇ ಅವರು ಮಹಾವೀರರಾಗಲಿ ಈ ಒಂದು ಇದರಲ್ಲೇ ಇರುವಂಥದ್ದು. ಜೀಸಸ್ ಆಗಲಿ ಮುಂದಿನೆಲ್ಲ ಪ್ರಕ್ರಿಯೆಗಳಲ್ಲಿ
ಅದೇ ವಿಚಾರಗಳು ಎಷ್ಟೋ ಮನುಷ್ಯ ಯುಗಗಳು ಕಳೆದ್ರೂ ತಪ್ಪು ಸರಿ ಅನ್ನೋದು ಇದ್ದೇ ಇರುತ್ತೆ ಜೀವನದಲ್ಲಿ. ಆದರೆ ಪೂರಕವಾದಂತಹ ಈ ಪ್ರಪಂಚ ಎಲ್ಲ ಏನಿದೆ, ಅವರ ಥಿಂಕಿಂಗ್ಗಳೆಲ್ಲ ಏನಿದೆ, ಆ ಥರ ಯಾವುದೂ ಇರೋಲ್ಲ. ಒಂದು ಪರಿವರ್ತನಾ ಮಾರ್ಗಗಳನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಹಿಂದೆ ಬಂದಂತಹದ್ದು ಎಲ್ಲನೂ ಸಹ ಪರಿವರ್ತನಾ ಮಾರ್ಗದಲ್ಲಿ ಅದರದೇ ಆದಂಥದ್ದು. ಯಾವುದೇ ಯುಗ ಬಂದ್ರೂ ಈ ಒಂದು ಹಾದಿನೇ ಇರುವಂಥದ್ದು. ಪರಿವರ್ತನಾ ಒಂದು ಸ್ಥಿತಿಯ ಮಾರ್ಗ, ಜ್ಞಾನೋದಯದ ಒಂದು ಸ್ಥಿತಿಯ ಮಾರ್ಗ, ಚೇಂಜಸ್ ಒಂದು ಇದೇನು ಹೇಳ್ತಾರೆ, ಆ ಪ್ರಕ್ರಿಯೆಗೆ ಇದಾಗುವಂಥದ್ದು, ಬದಲಾವಣೆಯ ಪ್ರಕ್ರಿಯೆಗೆ ಇದಾಗುವಂಥದ್ದು. ಹಾಗಾಗಿ ಏನು ತಿಳುವಳಿಕೆ, ಈಗ ನೀವು ಎಕ್ಸಾಂಪಲ್ ಒಂದು ಬುದ್ಧನೇ ತಗೊಂಡ್ರು ಹಲವು ಪ್ರಕ್ರಿಯೆಗಳಲ್ಲಿ ಅವ್ರು ಇದು ಮಾಡಿರುವಂಥದ್ದು. ಮಹಾವೀರರು ಆಗಲಿ, ಬುದ್ಧ ಆಗಲಿ, ಹಲವು ಪ್ರಕ್ರಿಯೆಗಳಲ್ಲಿ ಇದು ಮಾಡಿರುವಂಥದ್ದು. ಅವ್ರಿಗೆ ಯಾರಿಗೂ ಏನು ಆ ಥರ ವಿಚಾರಗಳು, ಒಂದು ಚೇಂಜಸ್ ತಾನೇ ಚೇಂಜ್ ಆಗುವಂಥದ್ದು. ಇಲ್ಲಿ ನಾವು ಕ್ರಿಯೆಗಳಲ್ಲಿ ಹಲವು ವಿಚಾರಗಳಲ್ಲೂ ಸಹ ಅದನ್ನೇ ಮತ್ತು ಅದೇ ವಿಚಾರಗಳಲ್ಲಿ ಇರೋದು. ಯಾವುದು ಪ್ರಚೋದನೆ ಮತ್ತೊಂದು ಮಗದೊಂದು ಯಾವುದೂ ಸಹ ಇರೋದಿಲ್ಲ. ಹಾಗಾಗಿ ದೇವರು ಅನ್ನುವ ವಿಚಾರಗಳಲ್ಲಿ ಅವರು ಶಾಶ್ವತರಾಗಿರ್ತಾರೆ, ಶಾಶ್ವತರವರು. ಈಗ ನಾವು ಒಂದು ಸೀಮಿತವಾಗಿ ಒಂದು 80 ವರ್ಷನೋ ಒಂದು 90 ವರ್ಷ ನಾವು ಅಂತಲ್ಲ ಯಾರಾದ್ರೂ ಆಗಿರ್ಬೋದ್ರು, ಅಲ್ಲಿಗೇ ಒಂದು ಜೀವನ ಎಷ್ಟೇ ವೈಭೋಗದಲ್ಲಿದ್ರೂ ಎಷ್ಟೇ ಇದ್ದಿದ್ರೂ ಅದರದೇ ಆದಂಥ ಪ್ರಕ್ರಿಯೆಗಳಲ್ಲಿ ಸಾಕು ಅನ್ನುವಂತಹ ಒಂದು ಇದಿರುತ್ತೆ. ಅದು ಶ್ರೀಮಂತಿಕೆ ಇದ್ದವ್ರಿಗೂ ಇರುತ್ತೆ, ಏನು ಇಲ್ಲದವ್ರಿಗೂ ಅದು ಸಹಜವಾದಂಥದ್ದು. ಅದು ಅವರಲ್ಲೇ ಇರುವಂತಹ ಒಂದು ವಿಚಾರಗಳು, ಅದರದೇ ಆದಂತಹ ಪ್ರಕ್ರಿಯೆ, ಗೊಂದಲಗಳು ಈ ಥರ ಎಲ್ಲ ಇರುತ್ತೆ. ಎಲ್ಲ ಇದ್ರೂ ಇನ್ನೊಂದೇನೂ ಇಲ್ಲ ಅನ್ನೋಂಥದ್ದು. ಇದೆಲ್ಲ ಒಂದು ಅವರ ಚಿಂತನೆ ಅದು ಅವರ ಚಿಂತನೆಗೆ ಸೀಮಿತವಾಗಿರುವಂಥದ್ದು. ಹಾಗಾಗಿ ಅವರ ಚಿಂತನೆಗಳೇ ಅವರ ವಿಚಾರಗಳು, ಅವರ ಒಂದು ಇದು. ಹಾಗಾಗಿ ಈ ಒಂದು ಹಲವು ಪ್ರಕ್ರಿಯೆಗಳಲ್ಲಿ ಈಗ ಒಂದು ಸಹಜವಾದಂಥ ವ್ಯಕ್ತಿನೇ ಆಗಿರ್ಬೋದು, ಜನರೇ ವಿಚಾರ ಆಗಿರ್ಬೋದು, ಒಂದು ಈ ಒಂದು ಸಹಜವಾಗಿರುವಂಥದ್ದೊಂದು 90 ಈ ಥರ ಎಲ್ಲ ಇದ್ದಾಗ ಅಲ್ಲಿಗೆ ಜೀವನ ಅನ್ನೋದು ಒಂದು ಇದಾಗಿರುತ್ತೆ. ಸಾಕು. ಈಗ ಹಿರಿಯರೆಲ್ಲ ನೋಡ್ತಿರಲ್ಲ, ಎಲ್ಲ ಹೋಗಿರುವಂಥವ್ರು ಸಾಕು ಅಂತ ಅನ್ನುವಂಥದ್ದು 80-90 ವರ್ಷಕ್ಕೆಲ್ಲ ಇದಾಗಿರುತ್ತೆ. ಹಾಗಾಗಿ ಈ ಒಂದು ಪ್ರಕ್ರಿಯೆಗಳಲ್ಲಿ ಮನುಷ್ಯನಿಗೆ ಹೇಗಿದೆ, ಅಲ್ಲಿಗೆ ಒಂದು ಸ್ಟಾಪ್ ಇದೆ. ಅದೇ ಒಂದು ವರ. ಒಂದು 80-90 ವರ್ಷ ಆಮೇಲೂ ಒಂದು ಇದೆ ಸಹಜವಾದಂಥ ಪ್ರಕ್ರಿಯೆಗಳಲ್ಲಿ. ಅದು ಶಾಶ್ವತವಾಗಿರುವಂಥದ್ದಲ್ಲ. ಇದು ಸಾಕು ಅನ್ನುವಂಥದ್ದು ಏನಿದೆ. ಆದರೆ ದೇವರ ಒಂದು ವಿಚಾರಗಳಲ್ಲಿ ಅವರು ಶಾಶ್ವತರಾಗಿರೋದ್ರಿಂದ ಅವರು ಶಾಶ್ವತರಾಗಿರ್ತಾರೆ. ಆತ್ಮ ಪ್ರಕ್ರಿಯೆಗಳಲ್ಲೂ ಆತ್ಮ ಅನ್ನೋದು ಶಾಶ್ವತವಾಗಿದ್ದರೂ ಅದು ಮತ್ತೊಂದು ಪ್ರಕ್ರಿಯೆಗಳಲ್ಲಿ ಆಯಾಮ ತೆಗೆದುಕೊಳ್ಳುತ್ತೆ. ಆದರೆ ಎಲ್ಲ ಮೆಮೊರಿಗಳು ಮತ್ತೊಂದು ಮಗದೊಂದು ಯಾವುದೋ ಸಹ ಇಲ್ಲದಾದಂಥ ಸ್ಥಿತಿಗತಿಗಳಲ್ಲಿ ಮತ್ತೊಂದು ದೇಹ ಪ್ರಕ್ರಿಯೆನೋ ಮತ್ತೊಂದು ಪ್ರಕ್ರಿಯೆಗಳಿಗೆ ಒಳಪಟ್ಟಿರುತ್ತೆ. ಆದರೆ ದೇವರು ಅನ್ನುವ ವಿಚಾರಗಳಲ್ಲಿ, ದೈವಿಕವಾದಂತಹ ದೇವರ ವಿಚಾರಗಳಲ್ಲಿ ಅವರು ಶಾಶ್ವತರು. ಹೀಗೆ ಅವರು ಅಜರಾಮರು, ಅವರು ಇರ್ತಾರೆ. ಅವರ ಒಂದು ಸ್ಥಿತಿ ಶಾಶ್ವತ. ಅದು ನೀವು ಯಾವುದೇ ದೇವರನ್ನು ನೀವು ತಗೊಂಡ್ರು ಸುಮಾರು ವರ್ಷಗಳಿಂದ ಇರುವಂತಹ ಚೈತನ್ಯ ಶಕ್ತಿಗಳು. ಈಗ ಏನಿದೆ, ಮಹಮ್ಮದ್ ಪೈಗಂಬರರಾಗಿರ್ಬೋದು, ಮಹಾವೀರರಾಗಿರ್ಬೋದು, ತುಂಬ ಹಳೆಯಾದಂತಹ ಸ್ಥಿತಿಗತಿಗಳು. ಈ ಜೀಸಸ್ ಆಗಿರ್ಬೋದು, ಅವರು ಶಾಶ್ವತರು. ಕೃಷ್ಣ, ಈ ಪ್ರಕ್ರಿಯೆಗಳೆಲ್ಲ ಏನು ಬಂದಿದೆ, ಅವರು ಹಲವು ಇದರಲ್ಲಿ ಶಾಶ್ವತರಾಗಿರುವಂಥವರು. ಪರಶುರಾಮ ಅವರು ಚಿರಂಜೀವಿ ಅಂತ ಇರುವಂತಹ ಒಂದಿದು. ಆ ಒಂದು ಪ್ರಕ್ರಿಯೆಗಳಲ್ಲಿ ಇದ್ದಾರೆ. ಆದರೆ ಶಾಶ್ವತವಾಗಿರುವಂತಹ ಪ್ರಕ್ರಿಯೆಗಳಲ್ಲಿ ಬುದ್ಧ ಆಗಿರ್ಬೋದು, ಆ ಒಂದು ಶಾಶ್ವತವಾದಂಥ ಪ್ರಕ್ರಿಯೆ ಹೇಗಿರುತ್ತೆ, ಈ 80 ವರ್ಷ 90 ವರ್ಷ 100 ವರ್ಷ ಆದಂತಹ ಪ್ರಕ್ರಿಯೆಗಳೇ ಒಂದು ಆಗದಂತಹ ಸ್ಥಿತಿಗತಿಗಳು, ಅದರಲ್ಲೇ ಆದಂತಹ ಸ್ಥಿತಿಗತಿಗಳಲ್ಲಿ ಒಂದು ಇರೇಸ್ ಆಗುವಂತಹ ವಿಚಾರಗಳು, ಅದು ಇದು ಎಲ್ಲನೂ ಇರುತ್ತೆ ಜೀವನದಲ್ಲಿ. ಆದರೆ ಶಾಶ್ವತವಾದಂತಹ ಪ್ರಕ್ರಿಯೆಗಳಲ್ಲಿ, ಶಾಶ್ವತವಾದಂತಹ ಇದರುಗಳಲ್ಲಿ ಅದ್ಯಾವುದೂ ಇರೋಲ್ಲ. ಅವರು ಏನು ಅಂತ ಹೇಳಿದ್ರೆ ಇಲ್ಲೇ ಒಂದು ಪ್ರಕ್ರಿಯೆಗಳಲ್ಲಿ ಇರುವತರು ಜನರಿಗೆ, ಒಂದು ಇದಕ್ಕೆ, ಪ್ರತಿ ಜೀವ ಸಂಕುಲಕ್ಕೆ. ಹಾಗಾಗಿ ಅವರು ಏನು ಅಂದರೆ ಎಲ್ಲನೂ ಸ್ಥಿತಿಗತಿಗಳನ್ನು ಎಲ್ಲನೂ ಪೂರಕವಾಗಿ ಕಂಡು ಕಾಣದಂಥವರು. ಎಷ್ಟು ಮನುಷ್ಯನಿಗೆ ಇದಿದೆ ಅದಕ್ಕಿಂತ ಪೂರಕವಾದಂತಹ ಬೇರೆ ಸ್ಥಿತಿಗತಿಗಳಲ್ಲಿ ಅವರ ಇದನ್ನು ಸಹ ಬೇರೆ ಆದಂತಹ ಸ್ಥಿತಿಗತಿಗಳು. ಅದನ್ನು ಹೇಳೋದಕ್ಕೂ ಸಾಧ್ಯ ಇಲ್ಲ. ಆದರೆ ಆ ಪ್ರಕ್ರಿಯೆಗಳಲ್ಲಿ ಇರುವಂಥದ್ದು ಯಾವುದು, ಆ ಒಂದು ಶಾಶ್ವತವಾದಂತಹ ಪ್ರಕ್ರಿಯೆಗಳಲ್ಲಿರುವಂಥದ್ದು. ಆ ಶಾಶ್ವತವಾದ ಪ್ರಕ್ರಿಯೆಗಳಲ್ಲಿ ಅದರದಂಥ ಸ್ಥಿತಿಗತಿಗಳಲ್ಲಿ ಅವರ ಒಂದು ಸ್ಥಿತಿ ಇರುವಂಥದ್ದು. ಆದರೆ ಆ ಪ್ರಕ್ರಿಯೆನೇ ಬೇರೆಯಾದಂತಹ ಸ್ಥಿತಿಗತಿಗಳು. ಹಾಗಾಗಿ ಎಷ್ಟೇ ಜೀವನ ಎಷ್ಟೇ ಇದು ನೋಡಿದ್ರು, ಎಷ್ಟು ಒಂದಷ್ಟಕ್ಕೆ ಸೀಮಿತವಾಗಿ ಆತ್ಮ ಆಗಲಿ ದೇಹ ಆಗಲಿ ಅಲ್ಲಿಗೆ ಇದಾಯ್ತು ಅಂದರೂ ಅದೊಂದು ರೀತಿಯ ವರನೇ.
ಆದರೆ ಶಾಶ್ವತವಾಗಿರುವಂತಹ ಸ್ಥಿತಿಗತಿಗಳೇನಿದೆ ದೈವಿಕವಾಗಿ, ಅದು ಬೇರೆಯಾದಂತಹ ಸ್ಥಿತಿಗತಿಗಳು. ಅದನ್ನು ಯಾವುದೂ ಸಹ ವರ್ಣಿಸೋಕ್ಕಾಗಲ್ಲ, ಹೆಚ್ಚು ಹೇಳೋದಕ್ಕೂ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಹಲವು ವಿಚಾರಗಳಲ್ಲಿ ನಿಮಗೆ ಅದರದೇ ಆದಂತಹ ಕ್ರಿಯೆಗಳಲ್ಲಿ, ಅದರದೇ ಆದಂತಹ ವಿಚಾರಗಳಲ್ಲಿ ಹೇಳಿದ್ದು ಇದೆ ನಿಮಗೆ. ಹಾಗಾಗಿ ದೈವಿಕವಾಗಿ ಆ ಸ್ಥಿತಿಗತಿಗಳೆಲ್ಲ ಏನಿದೆ ಒಂದು ಇದು ಅದನ್ನು ವರ್ಣಿಸೋದಕ್ಕೂ ಆಗಲ್ಲ, ಮತ್ತು ಅದು ಶಾಶ್ವತವಾದಂತಹ ಕ್ರಿಯೆ ಪ್ರಕ್ರಿಯೆಗಳಲ್ಲಿ ಇರೋದ್ರಿಂದ ಆ ಒಂದು ಇದೇ ಬೇರೆ ಇರುತ್ತೆ. ಏನದು ಆ ಒಂದು ಇದೇ ಬೇರೆ ಇರುತ್ತೆ. ಹಾಗಾಗಿ ಮಹಾತಾರ್ ಬಾಬಾಜಿ ಆಗಿರ್ಬೋದು, ಚೈತನ್ಯ ಸ್ವರೂಪಿಯಾಗಿ ಶಾಶ್ವತವಾಗಿ ಪ್ರಾಪಂಚಿಕವಾಗಿ ಇದು ಮಾಡುವಂಥವರು ಅವರಾಗಲಿ, ಬುದ್ಧ ಆಗಲಿ, ಈಗ ಅವ್ರನ್ನೆಲ್ಲ ಇದು ಮಾಡ್ತೀವಿ. ಹಾಗಾಗಿ ಅವರ ಆ ಒಂದು ಸ್ಥಿತಿ ಶಾಶ್ವತವಾದಂಥ ಸ್ಥಿತಿ. ಇದನ್ನು ವರ್ಣಿಸೋದಕ್ಕಾಗೋದಿಲ್ಲ, ನಾವು ಅದನ್ನು ಹೆಚ್ಚು ಹೇಳೋದಕ್ಕೂ ಸಾಧ್ಯ ಇಲ್ಲ. ಆದರೆ ಎಲ್ಲ ಒಂದು ಪ್ರಕ್ರಿಯೆಗಳಲ್ಲಿ ಎಲ್ಲನೂ ಅವರು ಇದರಲ್ಲಿರ್ತಾರೆ. ಏನದು ಒಂದು ಸ್ಥಿತಿಗತಿಗಳಲ್ಲಿ ಅವರು ಸ್ಥಿರವಾಗಿ ಇದಾಗಿರ್ತಾರೆ. ಹಾಗೆ ಆ ಶಾಶ್ವತವಾದಂತಹ ಪ್ರಕ್ರಿಯೆಗಳಲ್ಲಿ ಆ ಒಂದು ಇದೇ ಬೇರೆ ಇರುತ್ತೆ. ಹಾಗಾಗಿ ನಮ್ಮ ಸ್ಥಿತಿಗತಿಗಳು ಸಹ ಆ ಒಂದು ಆಪ್ಷನ್ ಅನ್ನೋದು ಮತ್ತೊಂದು ಮಗದೊಂದು ಇದೆ. ಆದರೆ ನಾವು ತಿಳಿದಷ್ಟು ಸುಲಭ ಯಾವುದೂ ಸಹ ಇರೋದಿಲ್ಲ. ಅದೇ ನಿಮಗೆ ಹಿಂದೆ ಹೇಳ್ದಂಗೂ ಸಹ ಅಷ್ಟೇ, ಯಾರಾದರೂ ಸಡನ್ನಾಗಿ ಒಂದು ನಾವು ಅಲ್ದಿರುವಂಥದ್ದು, ಈಗ ನಾವೇನೋ ಇದಲ್ಲದೆ ತಪಸ್ಸು ಮಾಡುವಂಥದ್ದು, ಇದೆಲ್ಲ ಏನಿದೆ ಎಷ್ಟೋ ವಿಚಾರಗಳಲ್ಲಿ ಅಜರಾಮರವಾಗಿರುವ ಅದು ಇದ್ರೂ ಸಹ ಅದನ್ನು ನಿಭಾಯಿಸ್ತಾದಂತಹ ಸ್ಥಿತಿಗತಿಗಳು ಇರುತ್ತೆ. ಅದಕ್ಕಾಗಿ ಯಾರಿಗೂ ಸಹ ಅದು ವಿಚಾರಗಳು ದಕ್ಕದಾದಂತಹ ಸ್ಥಿತಿಗತಿಗಳು. ಆ ಒಂದು ಇದಾಗಿ ಇದಿರಬೇಕು. ಎಷ್ಟೋ ವಿಚಾರಗಳಲ್ಲಿ ತಪಸ್ಸು ಮಾಡಿ ಇದು ಮಾಡ್ತೀವಿ ಅಂತ ಹೇಳಿದ್ರು ಅದನ್ನು ತಗೊಂಡ್ರೂ ಸಹ ಇರೋಕ್ಕಾಗದಂತಹ ಸ್ಥಿತಿಗತಿಗಳು ಇರುತ್ತೆ. ಅದು ಅಷ್ಟು ಸುಲಭವಾದಂತಹ ಸ್ಥಿತಿಗತಿಗಳು ಅಲ್ಲ. ಈ ಪ್ರಕ್ರಿಯೆಗಳಲ್ಲೇ ದೈವಿಕವಾದಂತಹ ಪ್ರಕ್ರಿಯೆಗಳು ಇರುವಂಥದ್ದು. ಆದರೆ ಅದರದೇ ಆದಂತಹ ಕ್ರಿಯೆಗಳಲ್ಲಿ ಇರುವಂಥವರು ಅದನ್ನು ಯಾವುದೋ ಮುಖಾಂತರ, ಈಗ ನಾವ್ಯಾವುದೋ ಅಲ್ಲದೆ ಏನೂ ಇಲ್ಲದೆ ತಪಸ್ಸು ಮುಖಾಂತರ ಯಾವುದೋ ಅದು ಸಿಗದಾದಂತಹ ಸ್ಥಿತಿಗತಿಗಳು, ಸಿಕ್ಕಿದ್ರೂ ಸಹ ಅದು ಇದಾಗುವಂತಹ ಸ್ಥಿತಿಗತಿಗಳು ಇರೋದಿಲ್ಲ. ಈಗ ಮಹಾವತಾರ್ ಬಾಬಾಜಿಯವರು ಸುಮಾರು ವರ್ಷಗಳಿಂದ ಇರುವಂಥವ್ರು, ಅದರದೇ ಆದಂತಹ ಪ್ರಕ್ರಿಯೆಗಳಿರುತ್ತೆ. ಅದರದೇ ಆದಂತಹ ಇದರಲ್ಲಿ ಅವರು ದೇಹ ಸ್ವರೂಪದಲ್ಲೂ ದೇಹವಾಗಿ ಈ ಆ ಚೈತನ್ಯವನ್ನು ಇದಾಗಿರುವಂಥವರು. ಹೀಗಾಗಿ ಒಂದು ಮಾಮೂಲಿಯಾಗಿ ಹೇಳುವಂಥದ್ದು ಆ ಸ್ಥಿತಿಗತಿಗಳು ಹೇಗಿರುತ್ತೆ ಅಂದರೆ ಅದರದೇ ಆದಂತಹ ಬೇರೆ ಪ್ರಕ್ರಿಯೆಗಳಿರುತ್ತೆ. ನಾವು ಚಿಂತನೆಗಳಲ್ಲಿ ಯಾವುದೂ ಸಹ ಇರೋದಿಲ್ಲ. ಅದು ಅದರದೇ ಆದಂತಹ ಬೇರೆಯಾದಂತಹ ಸ್ಥಿತಿಗತಿಗಳು. ಅಂದರೆ ಏನು ಹೇಳ್ತಾರೆ, ಈಗ ನಾವು ಎಲ್ಲ ಸ್ವಲ್ಪ ಒಗಟಾಗಿ ಮಾತಾಡ್ತೀನಿ, ಯಾವುದೂ ಸಹ ಇಷ್ಟು ವಿಚಾರಗಳನ್ನ ಹೇಳಿದ್ರು ಯಾವುದು ಪೂರ್ಣ ಮಟ್ಟಿಗೆ ನಾವು ನಿಮಗೆ ಏನು ಅಷ್ಟು ಇದು ಮಾಡಲ್ಲ. ಹಾಗಾಗಿ ಆ ಒಂದು ಶಾಶ್ವತವಾದಂತಹ ಪ್ರಕ್ರಿಯೆಗಳೇ ಬೇರೆ, ಈ ಒಂದು ಪ್ರಕ್ರಿಯೆಗಳೇ ಬೇರೆ. ಹಾಗಾಗಿ ಈ ಜೀವನ ಸೀಮಿತವಾದಂಥ ಜೀವನ ತುಂಬ ಇದಾಗಿರುವಂಥದ್ದು, ಅದಕ್ಕಿಂತಲೂ ಬೆಟರ್ ಆಗಿರುವಂಥದ್ದು. ಹಾಗಾಗಿ ಹಿಂದಿನ ಸಹ ಹೇಳಿದ್ದೀವಿ. ಆದರೆ ದೈವಿಕವಾಗಿ ದೇವರ ಒಂದು ಸ್ಥಿತಿಗತಿಗಳಲ್ಲಿ ಮತ್ತೊಂದು ಹೇಳೋಣ ಅಂತ ಇದು ಮಾಡಿದ್ದು ಆಗಿಲ್ಲ. ವರ್ಷಗಳ ಕಳೆದ ಮೇಲೆ ಇವತ್ತು ಇದು ಮಾಡ್ತಾ ಇರೋದು. ಹಾಗಾಗಿ ಆ ಶಾಶ್ವತ ಪ್ರಕ್ರಿಯೆಗಳಲ್ಲಿ ಇರುವಂಥದ್ದೇ ಬೇರೆ ಇರುತ್ತೆ. ಆದರೆ ಅವರಲ್ಲಿ ಇರುವಂಥ ಸೀಮಿತವಾದಂತಹ ಸ್ಥಿತಿಗತಿಗಳು ಅವರ ಪೂರಕವಾಗಿ ಬೇರೆ ಇರುತ್ತೆ. ಹಾಗಾಗಿ ಎಷ್ಟೋ ವಿಚಾರಗಳಲ್ಲಿ, ಎಷ್ಟೋ ಇದರಲ್ಲಿ ಮನುಷ್ಯ ಜೀವನ ಏನಿದೆ, ಜೀವಿಗಳ ಜೀವನ ಏನಿದೆ, ತುಂಬ ಬೆಟರ್ ಇರುವಂಥದ್ದು, ತುಂಬ ಬೆಟರ್ ಇದೆ. ಎಲ್ಲಿ ದೇವರಿಗೆ ದೇವರು ಅಂತ ಏನು ಹೇಳ್ತಾರೆ, ಮಗದೊಂದು ಏನು ಹೇಳ್ತಾರೆ, ಇಲ್ಲ ಅವ್ರ ದೇವರೇ ನಾವು ಮಾಮೂಲಿ ಇಷ್ಟ ಬಂದಂಗೆ ಇರುವಂಥದ್ದು ಏನಿದೆ ಇಲ್ಲ, ಅದನ್ನು ಫಾಲೋ ಮಾಡಬೇಕಾಗಿರುವಂಥದ್ದು ಎಲ್ಲನೂ ಇರುತ್ತೆ ಪೂರಕವಾಗಿ. ಅದು ಬಿಟ್ಟು ದೇವರು ಅಂತ ಏನಿದೆ ಅದು ಯಾವುದೂ ಸಹ ಅಂದುಕೊಂಡಷ್ಟು ಇದಿರಲ್ಲ. ಮನುಷ್ಯ ಜೀವನ ಏನಿದೆ, ಈ ಜೀವನ ಏನಿದೆ, ಈ ಪ್ರಕ್ರಿಯೆ ಏನಿದೆ, ಇದು ತುಂಬ ಬೇರೆಯಾದಂಥ ಸ್ಥಿತಿಗತಿಗಳಲ್ಲಿ ಇರುವಂಥದ್ದು. ಇಲ್ಲೇ ಪೂರಕವಾಗಿ ಅದರದೇ ಆದಂತಹ ಕ್ರಿಯೆಗಳಲ್ಲಿ, ಆಯಾಮಗಳಲ್ಲಿ ಲೈಫ್ನ ಇದು ಮಾಡುವಂಥದ್ದೇನಿದೆ ಅದು ಸ್ವರ್ಗಕ್ಕೆ ಸಮವಾಗಿರುತ್ತೆ. ಆತ್ಮ ಎನರ್ಜಿಸ್ ಲೋಕ ಅಂತ ಏನಾದರೂ ಇದ್ರೂ ಅದು ಸಹ ಪೂರಕವಾದಂತಹ ಪ್ರಕ್ರಿಯೆಗಳಲ್ಲಿ ಏನಾದರೂ ಅದರದೇ ಆದಂತಹ ದೈವಿಕವಾದಂತಹ ಕೆಲವೊಂದು ವಿಚಾರಗಳಲ್ಲಿ ಏನಿರುತ್ತೆ ಅದು ಸ್ವರ್ಗಕ್ಕೆ ಸಮಾಧಾನವಾದಂಥದ್ದು. ಹಾಗಾಗಿ ನಮ್ಮ ಥಿಂಕಿಂಗ್ಗಳೇನಿರುತ್ತೆ ಅದು ನಮಗೆ ಇದಾಗುವಂಥದ್ದು. ನಾವೇ ಕಲ್ಪಿಸ್ಕೊಳ್ಳೋದು, ನಾವೇ ಥಿಂಕ್ ಮಾಡೋದೆಲ್ಲ ಏನಿದೆ ಅದು ಯಾವುದೂ ಸಹ ನಿಲುಕದಂಥ ಸ್ಥಿತಿ, ಅದು ಯಾವುದೂ ಕನ್ಸಿಡರ್ ಆಗದಂತಹ ಸ್ಥಿತಿಗತಿಗಳು. ಹಾಗಾಗಿ ಈ ಒಂದು ಸ್ಥಿತಿಗತಿಗಳೇನಿದೆ ಅದು ಬೇರೆಯಾದಂತಹ
ಸ್ಥಿತಿ. ಅದನ್ನು ನಾನು ಇನ್ನೂ ಎಷ್ಟು ಅದ್ರ ಬಗ್ಗೆ ನಾನು ಯಾವುದ್ರ ಬಗ್ಗೆನೂ ಇದು ಮಾಡಲ್ಲ. ಆದರೆ ಈಗ ಮನುಷ್ಯ ಈಗ ಪಂಚಭೂತಗಳಿಂದ ಜನ್ಮ ಅನ್ನೋದು ಪ್ರತಿ ಜೀವಿಗಳು ಸಮಾನವಾದಂತಹ ಪ್ರಕ್ರಿಯೆಗಳು. ಒಂದು ಗಿಡ ಮರಗಳು ಸಹ ಅಷ್ಟೇ, ಒಂದು ನಾನಾದೃಷ್ಟೇ ನೀವಾದೃಷ್ಟೇ ಎಲ್ಲರೂ ಸಹ ಪ್ರಕೃತಿನೇ, ಎಲ್ಲ ಪಂಚಭೂತಗಳೇ, ಎಲ್ಲರೂ ಸಮಾನರು, ಎಲ್ಲರೂ ಸಮಾನವಾದಂತಹ ಕ್ರಿಯೆಗಳಲ್ಲಿ ಇರುವಾತರು. ಆದರೆ ಒಂದು ಶೈಲಿಗಳಲ್ಲಿ ಆಯಾಮಗಳಲ್ಲಿ ಮುಂದೆ ಮುಂದೆ ಬಂದಿರುವಂತಹ ಘಟ್ಟಗಳು ಆ ಒಂದು ಪ್ರಕ್ರಿಯೆಗಳಲ್ಲಿ. ಆದರೆ ಎಲ್ಲರೂ ಈಕ್ವಲ್ ಆದಂತಹ ಪಂಚಭೂತಗಳ ಅಸ್ತಿತ್ವದವರು, ಪಂಚಭೂತ ಸಮಾನರು, ಹಾಗೆ ದೈವಿ ಅಂಶದವರು, ಬ್ರಹ್ಮಸ್ಥಿತಿಯವರು, ಪರಬ್ರಹ್ಮ ಸ್ಥಿತಿಯನ್ನು ಸಹ ತಲುಪಬಹುದಂತಹ ಸ್ಥಿತಿಗತಿಗಳಲ್ಲಿ ಮನುಷ್ಯ ಜೀವನ ಇರುವಂಥದ್ದು, ಮಾನವ ಜನ್ಮ ಶ್ರೇಷ್ಠವಾದಂಥದ್ದು. ಈ ಥರ ಎಲ್ಲ ಎಲ್ಲ ವಿಚಾರಗಳನ್ನು ತಗೊಂಡ್ರು ಮನುಷ್ಯ ಜೀವನ ತುಂಬ ಬೇರೆ ಆದಂತಹ ಸ್ಥಿತಿಗತಿಗಳು. ಹಾಗಾಗಿ ಈ ಒಂದು ಪ್ರಕ್ರಿಯೆಗಳಲ್ಲೇ ಶಾಶ್ವತವಾದಂತಹ ವಿಚಾರಗಳು ನಮ್ಮಲ್ಲಿ ಯಾವುದೂ ಸಹ ಆ ಥರ ಚಿಂತನೆಗಳಿಲ್ಲ. ಆ್ಯಕ್ಚುಲಿ ಈ ಪ್ರಾಪಂಚಿಕ ಯಾವುದೂ ಸಹ ನಮಗೆ ಇದಿರಲ್ಲ. ಈ ಶಾಶ್ವತವಾದಂಥ ಪ್ರಕ್ರಿಯೆಗಳು ಇದೆಲ್ಲ ಇದೆಯಲ್ಲ, ಅದು ಬೇರೆ ಆದಂಥ ಸ್ಥಿತಿಗತಿಗಳು. ಅದಿದ್ರೂ ಅದರದೇ ಆದಂಥ ಪ್ರಕ್ರಿಯೆಗಳು ಬೇರೆ ಇರುತ್ತೆ, ಅದರದೇ ಆದಂಥ ಇದಿರುತ್ತೆ. ಆದರೆ ಅದು ನಾವು ತಿಳಿದಷ್ಟು ಯಾವುದು ಪೂರಕವಾಗಿ ಸುಲಭ ಇರುವಂಥದ್ದಲ್ಲ, ಯಾವುದು ಅಷ್ಟು ಸುಲಭವಾಗಿರುವಂಥದ್ದು ಆ ದೈವಿಕ ಸ್ಥಿತಿಯಲ್ಲಿ ಇಲ್ಲ ವೀಕ್ಷಕರೇ. ಹಾಗಾಗಿ ನಮ್ಮ ಚಿಂತನೆಗಳೆಲ್ಲ ಏನಿದೆ ಅದೆಲ್ಲ ನಮಗೆ ಸಂಬಂಧಪಟ್ಟಿರುವಂಥದ್ದು ಹೊರತು ಅದಿಲ್ಲೇ ಇಲ್ಲೇ ಇದಾಗಿರುವಂಥದ್ದು. ಈಗ ನಾವು ಊಟಕ್ಕಿಂತ ಇನ್ನೂ ಸಹ ಇರುವಂಥದ್ದು ಎಷ್ಟೋ ಇದರಿಂದ ಬಂದಿರುವಂಥದ್ದು ಶಾಶ್ವತವಾಗಿರುವಂಥವ್ರು. ಆ ಶಾಶ್ವತವಾದಂತಹ ಇದಕ್ಕೆ ಹೋಲಿಕೆನೂ ಇಲ್ಲ, ಆ ಪ್ರಕ್ರಿಯೆಗಳೂ ಇಲ್ಲ, ಮತ್ತು ಇದು ಇಲ್ಲ, ಅದನ್ನು ಹೇಳೋಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಕೆಲವೊಂದು ವಿಚಾರ ಅಷ್ಟೇ, ಒಂದು ಇಲ್ಲಿ ಗೋಪ್ಯತೆಯೂ ಇದೆ, ಕೆಲವೊಂದು ಜನರು ಹೇಳಲೂಬಾರದು. ಕೆಲವೊಂದು ವಿಚಾರಗಳನ್ನ ನಿಮಗೆ ನೀವು ಸೀಮಿತವಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು. ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ, ಯಾರಾದ್ರೂ ಅಷ್ಟೇ. ಹಾಗಾಗಿ ಈ ಒಂದು ನಮ್ಮಂತಹ ಜೀವನ ಏನಿದೆ ತುಂಬ ಎಲ್ಲ ವಿಚಾರಗಳಲ್ಲೂ ಶ್ರೇಷ್ಠವಾದಂಥದ್ದು. ಆದರೆ ಅದರದೇ ಆದಂತಹ ಮಾರ್ಗಗಳಲ್ಲಿ ಹೋದರೆ ಮಾತ್ರ. ಇರೋ 80 ವರ್ಷ 90 ವರ್ಷದಲ್ಲೇ ಕರೆಕ್ಟಾಗಿ ಮಾರ್ಗದಲ್ಲಿ ಹೋಗಿಲ್ಲ ಅಂದರೆ ಅದನ್ನು ಸಹ ನಿಲುಕದಂಥ ಸ್ಥಿತಿಗತಿಗಳು. ಇನ್ನು ಶಾಶ್ವತವಾಗಿದ್ದು ಆ ಪ್ರಕ್ರಿಯೆಗಳಲ್ಲಿ ಯಾವುದೋ ಪ್ರಕ್ರಿಯೆಗಳಲ್ಲೇ ಇಲ್ಲ ಅಂತ ಹೇಳಿದ್ರೆ ಅಲ್ಲ ಹೇಳ್ತಿರೋದು. ಯಾರು ಶಾಶ್ವತವಾದಂಥದ್ದು ಯಾವುದೂ ಸಹ ದೈವಿಕವಾಗೂ ಸಹ ಇದಿಲ್ಲ, ತಪಸ್ಸು ಮುಖಾಂತರನೋ ಮತ್ತೊಂದು ಮುಖಾಂತರನೋ ಯಾವುದೂ ಸಹ ಅದು ಇಲ್ಲ. ಅದು ಮನುಷ್ಯನಿಗೆ ಪೂರಕವಾಗಿ 80 ವರ್ಷ 100 ವರ್ಷನೇ ಆಗೋದಿಲ್ಲ. ಏನಂಥ ಪ್ರಕ್ರಿಯೆಗಳಲ್ಲಿ ಇದು ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಆ ಥರ ಪ್ರಕ್ರಿಯೆಗಳು ಶಾಶ್ವತವಂತ ಪ್ರಕ್ರಿಯೆ, ದೇಹ ಪ್ರಕ್ರಿಯೆಗಳು ಆದಷ್ಟು ಇದಿರಲ್ಲ. ಅದರಲ್ಲಿ ಮಹಾವತಾರ್ ಬಾಬಾಜಿ ಅಂತ ಇದು ಮಾಡ್ತಾರೆ, ಇರಲ್ಲ ಉಲ್ಲೇಖಗಳಿದೆ. ಹಾಗೆ ಅವರು ಒಂಥರ ಬೇರೆ ಆದಂತಹ ಪ್ರಕ್ರಿಯೆಗಳಲ್ಲಿ ಇರುವಾತರು. ಒಂದು ಇದರಲ್ಲಿ ಅವರು ಶಿವನ ಒಂದು ಇದರಲ್ಲೇ ಇರುವಾತರು. ಹಾಗಾಗಿ ಅದನ್ನು ವರ್ಣಿಸೋದಕ್ಕೆ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದರೆ ಇಷ್ಟು ವಿಚಾರಗಳಲ್ಲಿ ನಿಮ್ಮ ಸೆನ್ಸ್ಗಳಲ್ಲಿ ನೀವೇ ಅರ್ಥ ಮಾಡ್ಕೊಳ್ಳುವಂಥದ್ದು. ಆದರೆ ಎಷ್ಟು ಒಂದು ಜ್ಞಾನದ ಮಟ್ಟಕ್ಕೆ ಜ್ಞಾನ ಒಂದು ಆ ಒಂದು ಇದೇನಿದೆ, ದ್ವಾರ ಅನ್ನೋದು ಏನು ಓಪನ್ ಆಗುತ್ತೆ, ದಾರಿ ಅನ್ನೋದು ಏನಿದಾಗುತ್ತೋ, ಒಂದು ಕತ್ತಲೆಯ ಮಾರ್ಗದಲ್ಲಿ ಒಂದು ಬೆಳಕು ಬಂದಾಗ ಹೇಗೆ ದಾರಿ ಕಾಣುತ್ತೋ, ಹೇಗೆ ಆ ದಾರಿಲಿ ಹೋಗಬೇಕು ಅಂತ ಇದಾಗುತ್ತೋ, ಅದು ಯಾವುದನ್ನು ಸಹ ಇದು ಮಾಡೋದಿಲ್ಲ. ಹಾಗಾದ್ರೆ ಅದರ ಮುಖಾಂತರ ದಾರಿ ಮುಖಾಂತರ ಹೋಗುವಂಥದ್ದೇ ಜ್ಞಾನ. ಕತ್ತಲಿರುವಂಥದ್ದೇ ಬೆಳಕು ಬಂದಾಗ ನಮಗೆ ದಾರಿ ಕಾಣುವಂಥದ್ದು, ಅದರಲ್ಲಿ ಹೋಗುವಂಥದ್ದು ಇದು. ಹಾಗಾಗಿ ನಮ್ಮ ಚಿಂತನೆಗಳೇನಿದೆ, ನಮ್ಮ ಆಲೋಚನೆಗಳಿಂದ ಅದು ವಿಚಾರಗಳಲ್ಲೆಲ್ಲನೂ ಬೇರೆ ಬೇರೆ ಥರ ಇತ್ತು ಅಂತಂದರೆ ಅದರದೇ ಆದಂತಹ ಪ್ರಕ್ರಿಯೆಗಳಲ್ಲಿ ಆ ಮಾರ್ಗದಲ್ಲಿ ಸಾಗುವಂಥದ್ದು ಮತ್ತು ದಾರಿ ತೋರಿಸುವಂಥದ್ದೇ ಜ್ಞಾನ. ಶಾಲ ನಾವೆಲ್ಲ ಏನು ಜೀವಿಗಳು, ಪ್ರತಿಯೊಂದು ಜೀವಿನೂ ಈಗ ನಾವು ಸಮಾನರು ಅದು ಇದು ಅಂತ ಏನಿದೆ ಅದನ್ನು ನಾವು ಆ ಜ್ಞಾನಕ್ಕೆ ಸೀಮಿತ ಮಾಡ್ಕೊಳ್ಬೇಕು. ಆಗಲೇ ಸಹ ಈ ಒಂದು ಪೂರಕವಾದಂತಹ ಆಯಸ್ಸಿಗೆ ಒಂದು ಇದಿರೋದು, ವ್ಯಾಲ್ಯೂ ಇರೋದು. ಈಗ ಪ್ರಕ್ರಿಯೆಗಳಲ್ಲಿ ಏನು ಮಾಡ್ಕೊಂಡಿರ್ತದೆ ಅದು ಸಹಜದತ್ತವಾಗಿ ಅದು ಒಂದು ರೀತಿಯಲ್ಲಿ ಅದನ್ನು ಸಪ್ರೇಟಾಗಿ ಅದನ್ನು ಒಂದು ಇದಾಗಿ ಇಡ್ಬೋದು. ಅಂದರೆ ಒಂದು ಹೇಳ್ತಾ ಇರೋದು ವೀಕ್ಷಕರೇ, ಪೂರವಾದಂತಹ ಸ್ಥಿತಿಗತಿಗಳಲ್ಲಿ ನಮ್ಮ ಜ್ಞಾನದ ಒಂದು ಅರಿವಿಗೆ ಪ್ರಾಣಿಗಳು ಒಂದೇ, ನಾವು ಒಂದೇ. ಆದರೆ ನಮ್ಮ ಸ್ಥಿತಿಗತಿಗಳಲ್ಲಿ ಮನುಷ್ಯ ಬ್ರಹ್ಮತತ್ವದ ಸ್ಥಿತಿಗತಿಗಳಲ್ಲಿ ಇರುವುದು ಒಂದು ಸ್ವಲ್ಪ ಚೇಂಜಸ್ ಇದೆ. ಆದರೆ ಪೂರಕವಾಗಿ ಎಲ್ಲ ಪಂಚಭೂತಗಳೇ. ನಾವು ನಾಯಿಯಾಗಿಯೂ ಸಹ ಒಂದು ಇರುವೆ, ಸೊಳ್ಳೆ ಎಲ್ಲನೂ ಸಹ ಒಂದೇ ಸಮನಾದಂತಹ ಪ್ರಕ್ರಿಯೆಗಳು. ನಾವು ಇಲ್ಲಿ ಬರುವಂತಹ ದೈವಿಕವಾಗಿ ಇರುವಂತಹ ದೇವರುಗಳು ಸಹ ಏನು ಹೇಳ್ತೀರಾ, ಹಿಂದೆ ಬರುವಂತಹ ಯಾವುದೇ ನೀವು ದೇವರುಗಳನ್ನ ಇದು ಮಾಡ್ಕೊಂಡ್ರು, ಯಾವುದೇ ಇದು ಮಾಡ್ಕೊಂಡ್ರು ಅವರು ಸಹ ಅದೇನೆ, ಸಹಜ ಸಾಮಾನ್ಯ ಪಂಚಭೂತಗಳಿಗೆ ಇದಾಗಿರುವಂಥವ್ರು. ಎಲ್ಲನೂ ಒಂದೇ. ಇಲ್ಲಿ ನಾಯಿನೂ ಸಹ ಇದೆ, ನಾವು ಸಹ ಅದೇ. ಪ್ರತಿಯೊಂದು ಪ್ರಾಣಿಗಳು, ಮನುಷ್ಯನ ಪ್ರಾಣಿಗಳನ್ನೂ ಸಹ ಇದಾಗಿರುವಂಥದ್ದು ಇದು ಮಾಡ್ತಾನೆ,
ಸಮಾನ ಈಕ್ವಲತೆ ಏನದು ಸಮಾನತೆಯಾಗಿರುವಂಥದ್ದು ಒಂದು ಇದಿರುವಂಥದ್ದು. ಇದೆಲ್ಲ ಅರ್ಥ ಜೀವನ ಮಾಡ್ಕೊಂಡೋದಾಗಲೇ ಯಾವುದೂ ಸಹ ಇದಿರಲ್ಲ. ಈ 80 ವರ್ಷ 100 ವರ್ಷ ಪೂರಕವಾಗಿ ಅದರದೇ ಆದಂಥ ಪ್ರಕ್ರಿಯೆಗೆ ಸಾಗಿ ಹೋಗುವಂಥ ಸ್ಥಿತಿಗತಿಗಳು. ಹಾಗಾಗಿ ನಾಯಿನೂ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಯಾವುದು ಬೆಕ್ಕೂ ಸಹ ಅಷ್ಟೇ, ನೀವು ಯಾವುದೇ ಪ್ರಾಣಿ, ಸೊಳ್ಳೆಗಳು ಸಹ ಅಷ್ಟೇ ಇರುವೆ. ನೀವು ಯಾವುದೇ ವಿಚಾರಗಳು ಸಹ ಹಾಕಿ ತಗೊಳ್ಳಿ, ಮರ ಗಿಡಗಳು, ಯಾವುದೇ ಜೀವಿನೂ ಏನಾದರೂ ನೋಡಿ, ಯಾವುದೇ ಒಂಥರ ನೋಡಿದ್ರು, ಹಂದಿ ಆಗಿರ್ಬೋದು, ಎಲ್ಲ ನಾವು ಅದು ಎಲ್ಲ ಒಂದೇ, ಪಂಚಭೂತಗಳೇ, ಈಕ್ವಲ್ ನಮ್ಮ ಇದು. ಆದರೆ ನಾವು ಇದು ಮಾಡ್ಕೊಳ್ಳೋದಿದೆಯಲ್ಲ, ನಮ್ಮ ಚಿಂತನೆಗಳೇನಿದೆ, ನಮ್ಮ ವಿಚಾರಗಳೇನಿದೆ, ಅದು ನಮಗೆ ಇದಾಗಿರುವಂಥದ್ದು. ಹಾಗಾಗಿ ಈ ಒಂದು ಮಾರ್ಗಗಳಲ್ಲಿ ಇದು ಮಾಡುವಂಥದ್ದು. ಆದರೆ ನನಗೆ ಈ ವಿಚಾರಗಳಲ್ಲಿ ಇದು ಮಾಡಿದಷ್ಟೇ. ಆದರೆ ಸ್ಥಿಮಿತಿಗಳಲ್ಲಿ ಇರುವಂಥದ್ದೇನಿದೆ ಪ್ರಾಪಂಚಿಕವಾಗಿ, ಈಗ ಒಂದು ಸಂಬಂಧನೋ ಮದುವೆನೋ ಮತ್ತೊಂದು, ಅದಕ್ಕೆಲ್ಲ ನಾವು ಇದಿಲ್ಲ ವೀಕ್ಷಕರೇ, ಅದರದೇ ಆದಂಥ ಪ್ರಕ್ರಿಯೆಗಳು, ಅದರದೇ ಆದಂಥ ಕ್ರಿಯೆಗಳು, ಅದಕ್ಕೆ ನಾವೆಲ್ಲ ಯಾವುದೂ ಸಹ ಇದಿಲ್ಲ. ಆದರೆ ಇಂತಹ ಒಂದು ಜ್ಞಾನದ ಸ್ಥಿತಿಗತಿಗಳು ಇರಬೇಕು. ಯಾವುದೇ ಒಂದು ಸ್ಥಿತಿಗತಿಗಳು, ಯಾವುದೇ ಮತಗಳಾಗಿರ್ಬೋದು, ಯಾವುದೇ ಕ್ಯಾಸ್ಟ್ ಆಗಿರ್ಬೋದು, ಈ ಥರ ಸ್ಥಿತಿಗತಿಗಳಲ್ಲಿ ಅರಿವಿನ ಮಟ್ಟಕ್ಕೆ ತಿಳಿದು, ಯಾವುದೇ ಕ್ಯಾಸ್ಟ್ ಆಗಲಿ, ಯಾವುದೇ ಮದುವೆ ಅನ್ನೋದು ಅದು ಮತ್ತೊಂದು. ಈಗ ನಾನು ಪ್ರಾಪಂಚಿಕ ಇದೆಲ್ಲ ಮಾತಾಡಿದಾಗ ಮತ್ತೊಂದು ಪ್ರಶ್ನೆಗಳು ಬರುತ್ತೆ. ನೀವು ಯಾವುದು ಕಾಮೆಂಟ್ ಮಾಡಲ್ಲ, ಮತ್ತೊಂದು ಮಾಡಲ್ಲ, ನಾವೇ ಹುಡುಕಿ ತೆಗಿಬೇಕಾಗುತ್ತೆ. ಅದು ಪ್ರಕ್ರಿಯೆಗಳು ಒಂದು ಸಪ್ರೇಟಾಗಿ, ಒಂದು ಪ್ರಾಪಂಚಿಕ ವಿಚಾರಗಳಲ್ಲಿ ಒಂದು ಸಪ್ರೇಟಾಗಿ ಇದು ಮಾಡಿದ್ರು. ಆದರೆ ಇಂತಹ ಒಂದು ಜ್ಞಾನದ ಅಥವಾ ಇಂತಹ ಒಂದು ತಿಳುವಳಿಕೆಯ ಒಂದು ವಿಚಾರಗಳ ಮಟ್ಟಿಗೆ ಇದ್ದಾಗ ಎಲ್ಲನೂ ಒಂದು ಇದಿರುತ್ತೆ, ಪೂರಕವಾಗಿ ಸಾಮಾಜಿಕವಾಗಿ ಬೇರೆ ಆದಂಥ ಸ್ಥಿತಿಗತಿಗಳು ಇರುತ್ತೆ. ಈಗ ಕೀಳಾಗಿ ಮತ್ತೊಂದು ಕ್ಯಾಸ್ಟನ್ನು ನೋಡುವಂಥದ್ದು ಇರೋಲ್ಲ. ಜ್ಞಾನದ ಮಟ್ಟಕ್ಕೆ ಅದರದೇ ಆದಂಥ ಅರಿವಿನಲ್ಲಿ ಅವರದೇ ಆದಂತಹ ಒಂದು ಇದರಲ್ಲಿ ಇರುವಂಥದ್ದು, ಪ್ರಾಪಂಚಿಕವಾಗಿ ಇರುವಂತಹ ಸ್ಥಿತಿಗತಿಗಳು ಇರುವಂಥದ್ದು. ಈಗ ಪ್ರಾಣಿಗಳನ್ನು ಕೀಳಾಗಿ ನೋಡುವಂಥದ್ದು ಇರೋಲ್ಲ. ಪಂಚಭೂತಗಳಲ್ಲಿ ಇದಾಗಿರುವಂಥ ಈಕ್ವಲ್ ಸಮಾನವಾದಂಥ ಸ್ಥಿತಿಗತಿಗಳು. ಪ್ರಾಣಿಗಳನ್ನು ಕೀಳಾಗಿ ನೋಡುವಂಥದ್ದು ಇಲ್ಲ. ಈ ಥರ ಸ್ಥಿತಿಗತಿಗಳು ಒಂದು ಮಾರ್ಗದ ಅದರದೇ ಆದಂಥ ಸ್ಥಿತಿಗತಿಗಳು ಇರುತ್ತೆ ವೀಕ್ಷಕರೇ. ಹಾಗಾಗಿ ಇದನ್ನೇ ಇದು ಮಾಡುವಂಥದ್ದು. ಆದರೆ ಮನುಷ್ಯ ಜೀವನ ಅದರಲ್ಲೂ ಪ್ರಕ್ರಿಯೆಗಳಲ್ಲಿ ಒಂದು ಮನುಷ್ಯ ಅಂತಲೇ ತೊಗೊಂಡ್ರೆ, ಮಾನವ ಅಂತಲೇ ತೊಗೊಂಡ್ರೆ, ಒಂದು ಪ್ರಕ್ರಿಯೆಗಳಲ್ಲಿ ಬೇರೆ ಆದಂಥ ಸ್ಥಿತಿಗತಿಗಳು ಎಲ್ಲರಿಗೂ ಇದೆ. ಅದು ಪ್ರತಿ ಮನುಷ್ಯನಿಗಿದೆ. ಪ್ರಾಣಿಗಳು ಆ ಮಟ್ಟಕ್ಕೆ ಬರುವ ಸ್ಥಿತಿಗತಿಗಳು ಇರುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ಯಾವ್ದಾದ್ರು ವಿಡಿದ್ರೆ ಇದು ಮಾಡ್ತೀವಿ. ಹಾಗಾಗಿ ಮನುಷ್ಯ ಪ್ರಾಣಿಗಳು ಬ್ರಹ್ಮಸ್ಥಿತಿ, ಮನುಷ್ಯ ಪರಬ್ರಹ್ಮಸ್ಥಿತಿಗೆ ಹೋಗ್ಬೋದು. ಆದರೆ ನಾವೆಲ್ಲ ಬ್ರಹ್ಮಸ್ಥಿತಿಯಲ್ಲಿ ಇರುವಂಥದ್ದು, ಅದು ಸಹ ಬ್ರಹ್ಮಸ್ಥಿತಿ. ಅದರಲ್ಲೂ ನಾವು ಈಕ್ವಾಲಿಟಿಯಲ್ಲಿ ಇದ್ದೀವಿ. ಪಂಚಭೂತಗಳಲ್ಲೂ ಸಹ ಈಕ್ವಾಲಿಟಿಯಲ್ಲಿ ಇದ್ದೀವಿ. ದೈವಿ ಸ್ಥಿತಿಯಾಗಿ ದೈವಾಂಶವನ್ನೇ ಹೊಂದಿರುವತರು, ಅದು ಸಹ ಅಷ್ಟೇ. ಆದರೆ ಈ ಪ್ರಕ್ರಿಯೆಗಳಲ್ಲಿ ಮನುಷ್ಯ ಅದಕ್ಕೆ ಮನುಷ್ಯ ಜನ್ಮ, ಮಾನವ ಜನ್ಮ ತುಂಬ ಬಂದಂತಹ ಇವರುಗಳೆಲ್ಲ ಹೇಳುವಂಥದ್ದು ಅದೇನೆ. ನೆಕ್ಸ್ಟ್ ಆಯಾಮಕ್ಕೆ ಹೋಗುವಂಥದ್ದು, ಇಲ್ಲಿಂದ ಇದಾಗುವಂಥದ್ದು, ಮತ್ತೊಂದು ಈ ಪ್ರಕ್ರಿಯೆಗಳಲ್ಲಿ ಸೀಮಿತವಾದಂತಹ ಸ್ಥಿತಿಗತಿಗಳಲ್ಲಿ ಹೋಯಿತು ಅಂತಂದರೆ ಅದರದೇ ಆದಂತಹ ಮಾರ್ಗಗಳು ಮನುಷ್ಯನಿಗೆ ಸಿಗುವಂಥದ್ದು ಹೆಚ್ಚಿದೆ, ಪ್ರಾಣಿಗಳಿಗೆ ಸಿಗುವಂಥದ್ದು ಹೆಚ್ಚಿದೆ. ಅದು ಯಾವ ಥರ ಅಂದರೆ ನೆಕ್ಸ್ಟ್ ಅದು ಮನುಷ್ಯ ಜೀವನಕ್ಕೆ ಬರ್ಬೋದು, ಆ ಥರ ಪ್ರಕ್ರಿಯೆಗಳಲ್ಲಿ ಇರುತ್ತೆ. ಆದರೆ ಮನುಷ್ಯನ ಪ್ರಕ್ರಿಯೆಗಳಲ್ಲಿ ಬೇರೆ ಇದೆ. ಅದು ನಮಗೂ ಸಹ ಇದಾಗಿ ಇರುವಂಥದ್ದು. ಆದರೆ ಇದನ್ನು ಪೂರಕವಾಗಿ ಇದು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಎಷ್ಟೇ ಇದು ಬಂದರೂ ಸಹ ಇದನ್ನೇ ಪೂರಕವಾಗಿ ಏನಿದೆ ಒಂದು ಪ್ರಕ್ರಿಯೆಗಳಲ್ಲಿ ಉನ್ನತವಾದಂತಹ ನಮ್ಮದೇ ಆದಂತಹ ಚಿಂತನೆಗಳು, ಕಲ್ಪನೆಗಳು ಇದೆಲ್ಲ ಬಿಟ್ಟು ಅರಿಷಡ್ ವರ್ಗಗಳು ಏನಿದೆ ಅದನ್ನೆಲ್ಲ ನಿಗ್ರಹಿಸಿ ಇದನ್ನೆಲ್ಲ ಬಿಡಬೇಕಾಗುತ್ತೆ. ಹೊಟ್ಟೆವರಿಯಾಗಲಿ ಇದೆಲ್ಲ ಒಂದು ಅದರದೇ ಅಂಥ ಸೀಮಿತಕ್ಕೆ ನಮ್ಮದಲ್ಲಿರುವಂಥ ಸ್ಥಿತಿಗತಿಗಳಿಗೆ ತಪಸ್ಸು ಮಾಡುವಂಥದ್ದೆಲ್ಲ ಏನಿದೆ ಅದೆಲ್ಲ ಒಂದು ಅದರದೇ ಆದಂಥ ಪ್ರಕ್ರಿಯೆಗಳಿಗೆ ಇರುತ್ತೆ. ಸಹಜವಾದಂಥ ಸಾತ್ವಿಕ ಪೂಜೆ ಆಗಲಿ ಸಹಜವಾದಂಥ ಸ್ಥಿತಿಗತಿಗಳನ್ನ ಒಪ್ಕೊಂಡು ಜೀವನ ಮಾಡುವಂಥದ್ದು, ಅದರಲ್ಲೇ ದೈವಿಕ ಮಾರ್ಗಗಳನ್ನು ಇದು ಮಾಡುವಂಥದ್ದು. ನಾವೆಲ್ಲ ಒಂದು ರೀತಿಯಲ್ಲಿ ಸ್ಥಿತಿಗತಿಗಳಲ್ಲಿ ದೈವಿ ಅಂಶವನ್ನು ಹೊಂದಿರುವವರು. ಹಾಗಾಗಿ ಅಲ್ಲೇ ಒಂದು ಪೂರಕವಾದಂತಹ ಒಂದು ಇದನ್ನು ಹಾಕಿಟ್ಟಿರುವಂತಹ ಪ್ರಕ್ರಿಯೆಗಳಲ್ಲಿ ಹೋದಾಗಲೇ ಆ ಒಂದು ಸಹಜವಾದಂತಹ ಇದಕ್ಕೆ ಒಂದು ಇದಿರುತ್ತೆ. ಹಾಗಾಗಿ ನಾವೆಲ್ಲ ಪಂಚಭೂತಕ್ಕೆ ಇದಾಗಿರುವಂಥದ್ದು ಪಂಚಭೂತಗಳಲ್ಲಿ ಇರುವಂಥವರು ಎಲ್ಲ ಪ್ರಾಣಿಗಳು, ಪಕ್ಷಿಗಳು ಎಲ್ಲನೂ ಸಹ ನಾವೆಲ್ಲ ಒಂದೇ, ಈಕ್ವಲ್. ಅದರ ಸ್ಥಿತಿಗತಿಗಳಲ್ಲಿ ಮನುಷ್ಯ ನಿಮ್ಗಾಗಲೇ ಹೇಳ್ದಂಗೆ ಸ್ವಲ್ಪ ಬೇರೆ ಆದಂಥ ಸ್ಥಿತಿಗತಿಗಳಿದೆ. ಅದೇ ಯಾವುದೂ ಅಹಂ ಇಲ್ಲ, ಯಾವುದೇ ಅದರಲ್ಲೂ ಸಹ ಏನಿದಿಲ್ಲ, ಯಾವುದೂ ಸಹ ನಮ್ಮ ಶ್ರೇಷ್ಠತೆ ಥಿಂಕಿಂಗಲ್ಲಿ ಯಾವುದೂ ಸಹ ಇಲ್ಲ.
ಹಾಗಾಗಿ ದೇವರು ಅಂತ ಯೋಚನೆ ಮಾಡಿದ್ರು ಸಹ ದೇವರು ಅನ್ನೋ ಸ್ಥಿತಿಗತಿಗಳಲ್ಲೂ ಸಹ ಅಷ್ಟೊಂದು ಇದಾಗಿ ಥಿಂಕ್ ಮಾಡೋ ಸ್ಥಿತಿಗತಿಗಳಲ್ಲಿ ಇಲ್ಲ. ಹಾಗಾಗಿ ಎಷ್ಟೋ ಸಾಧು ಸಂತರುಗಳೆಲ್ಲ ಏನು ನೋಡ್ತೀರಾ ಅವರೆಲ್ಲ ಎಲ್ಲ ಬಿಟ್ಟು ಎಲ್ಲ ವೈರಾಗ್ಯದಲ್ಲಿ ಒಂಥರ ವೈರಾಗ್ಯನೂ ಅಲ್ಲ, ಅದು ವೈರಾಗ್ಯ ಅಂದರೆ ಈ ಸುಖ ಭೋಗಗಳಲ್ಲಿ ಬರುವಂಥ ಅದು ಬೇರೆ ಥರ ಇದು. ಅದೇ ನಿಮಗೆ ಹಿಂದೆ ಸಹ ಹೇಳುವಂಥದ್ದು 8-9 ಗ್ಲಾಸ್ ನೀರು ಕುಡಿದ್ರೆ ಒಂದು ಬಿಂದಿಗೆನೋ ತುಂಬ ನೀರು ಕೂಡ ಆ ಇದು ಬೇರೆ. ಆದರೆ ಈ ಒಂದು ಸ್ಥಿತಿಗತಿಗಳಲ್ಲಿ ಬೇರೆ ಇರುತ್ತೆ ಪ್ರಕ್ರಿಯೆಗಳಲ್ಲಿ. ಆದರೆ ಈ ಒಂದು ಸ್ಥಿತಿಗತಿಗಳಲ್ಲಿ ಸಾಧು ಸಂತರು ಅವರೆಲ್ಲ ಏನು ನೋಡ್ತಾರೆ, ಈಗ ಮೌಲಿಗಳಾಗಲಿ ಫಾದರ್ಗಳಾಗಲಿ ಅವರೆಲ್ಲ ಒಂದು ತ್ಯಜಿಸುವಂತಹ ಕ್ರಿಯೆಗಳಲ್ಲಿ ಏನಿರ್ತಾರೆ ಅದೇ ಸ್ಥಿತಿಗಳಲ್ಲಿ ದೈವ ಸ್ಥಿತಿಗತಿಗಳು ಇರುವಂಥದ್ದು. ಇಲ್ಲಿ ಭೋಗಿಸುವಂಥದ್ದು, ಅನುಭೋಗಿಸುವಂಥದ್ದು, ತಗೊಳ್ಳುವಂಥದ್ದೆಲ್ಲ ಮಾಮೂಲಿ ಜೀವನ. ಆದರೆ ಏನಿಲ್ಲದಂತಹ ಸ್ಥಿತಿಗತಿಗಳಲ್ಲಿ ಏನಿದೆ ಅದು ದೈವಿಕವಾದಂಥದ್ದು, ಅದಕ್ಕೆ ಇದೇ ಇರಲ್ಲ, ಯಾವುದೇ ಒಂದು ಇದಿರಲ್ಲ. ಹಾಗಾಗಿ ಸ್ವರ್ಗ ಸಮೇತ ನಾವು ಅಂದ್ಕೊಂಡಂಗೆ ಅಲ್ಲ. ಸ್ವರ್ಗ ಅಂತ ನಮ್ಗೆ ಗೊತ್ತಿಲ್ಲ, ಹೇಳ್ತಾರೆ ಸ್ವರ್ಗ ಸಹ ನಾವು ಅಂದ್ಕೊಂಡಂಗೆ ಯಾವುದು ಸಹ ಸುಖನೇ ಬೇಕು ಅಂತಂದರೆ ಅಲ್ಲೂ ಸಹ ಸಿಗೋದಿಲ್ಲ. ಸ್ವರ್ಗದಲ್ಲೂ ಸುಖ ಸಿಗಲ್ಲ, ಇಲ್ಲೇ ಎಲ್ಲನೂ ಇದೆ. ಆತ್ಮಗಳ ಇದಾಗಿದ್ರೂ ಅಲ್ಲೂ ಸಹ ಎಲ್ಲ ಇದೆ. ಸ್ವರ್ಗ ಸಹ ನಾವು ಅಂದ್ಕೊಂಡಂಗೆ ಆ ಥರ ಕಾನ್ಸೆಪ್ಟಲ್ಲಿ ಇರೋಲ್ಲ. ದೇವರು ಸಹ ನಿಮಗೆ ಏನು ಹೇಳ್ತಾರೆ, ತ್ರಿಮೂರ್ತಿಗಳಾಗಿರ್ಬೋದು, ಮಹಾವೀರರಾಗಿರ್ಬೋದು, ಬುದ್ಧರಾಗಿರ್ಬೋದು ಸಹ ಅವರ ಪ್ರಕ್ರಿಯೆಗಳಲ್ಲಿ ಅವರಿಲ್ಲ. ಆ ಪ್ರಕ್ರಿಯೆ ಪೂರಕ ಸೀಮಿತವಾದಂತಹ ಮನುಷ್ಯನಿಗೆ ಅದು ಲಭಿಸಿದೆ, ಆ ಒಂದು ತತ್ವನ ಇದು ಮಾಡುವಂಥದ್ದು. ಆದರೆ ಅವರು ಆ ಪ್ರಕ್ರಿಯೆಗಳಲ್ಲಿ ಇರಲ್ಲ. ಅದೊಂದು ಲೋಕ ಮತ್ತೊಂದು ಮಗದೊಂದು ಅಂತ ಇದು ಮಾಡಿರ್ತಾರೆ, ಆದರೆ ಅವರು ಆ ಸ್ಥಿತಿಗತಿಗಳಲ್ಲೇ ಇರಲ್ಲ. ಅವರು ಈ ಪ್ರಕ್ರಿಯೆಗಳಿಗೆ ಯಾವುದಕ್ಕೂ ಸಹ ವ್ಯಾಲ್ಯೂ ಕೊಡೋದಂತಹ ಸ್ಥಿತಿಗತಿಗಳಲ್ಲಿ ಇರುವಾತರು. ಪ್ರತಿಯೊಂದು ದೇವಿಯಾಗಿರ್ಬೋದು, ದೇವರಾಗಿರ್ಬೋದು, ನೀವೆಲ್ಲ ಹಿಂದೆ ಯಾವುದೋ ಒಂದು ಇದರಲ್ಲಿ ಇದು ಮಾಡಿದ್ದೀವಿ, ಅದು ವೀಕ್ಷಕರೇ, ಅವರು ಬೇರೆ ಆದಂಥ ಸ್ಥಿತಿಗತಿಗಳಲ್ಲಿ ದೇಹ ಪ್ರಕ್ರಿಯೆಗಳಲ್ಲಿ ಈಗ ಏನೊಂದು ಒಂದು ವರ್ಣನೆ ಇದೆ, ಲೋಕಗಳು ಅದು ಇದು ಅಂತೆಲ್ಲ ವರ್ಣನೆಗಳಿದೆ. ಯೇಸುವಿನದು ಅಷ್ಟೇ, ಪರಲೋಕ ಅದೆಲ್ಲ ಏನಿದೆ ಅವರ ಆ ಸ್ಥಿತಿಗತಿಗಳಲ್ಲಿ ಇರೋದಿಲ್ಲ ಅವರು. ಹಾಗೆಯೇ ಇಲ್ಲಿ ನಮಗೆ ದೇಹಪೂರಕವಾಗಿದ್ದರೂ ಸಹ ನಮಗೂ ಆ ಸ್ಥಿತಿಗತಿಗಳು ಒಂದು ಪೂರಕವಾದಂತಹ ಸ್ಥಿತಿಗತಿಗಳಿರುತ್ತೆ. ಆದರೆ ಅವರು ಶಾಶ್ವತವಾದಂಥ ಸ್ಥಿತಿಗತಿಗಳಿಗೆ ಇರುವಾತರು, ಅದನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೆಚ್ಚು ಬಗೆಗಳಲ್ಲಿ ಅವರು ಆ ಒಂದು ಸ್ಥಿತಿಗತಿಗಳಲ್ಲಿ ತೀರಾ ಕಡಿಮೆ ಇದು ಪ್ರಕ್ರಿಯೆಗಳಲ್ಲಿ ಅವರು ಬೇರೆ ಆದಂಥ ಸ್ಥಿತಿಗತಿಗಳಲ್ಲಿ ಇರ್ತಾರೆ, ತೀರಾ ಕಡಿಮೆ. ನಾವು ಅಂದ್ಕೊಂಡಂಗೆ ಅದು ತುಂಬ ಬೇರೆ ವೈಭೋಗ ಅದು ಇದು ಅಂತ ಅವರೇ ಆ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಹೇಳಿದಾಗ ಇನ್ನು ಸ್ವರ್ಗದಲ್ಲಿ ಯಾವ ಸುಖ ಸಿಗುತ್ತೆ, ಯಾವ ಭೋಗಗಳು ಸಿಗುತ್ತೆ ಅಂತ ಯಾವ ಒಂದು ಅದು ಯಾವ ಕಲ್ಪನೆ, ಅದು ಯಾವುದೋ ಪರಿಕಲ್ಪನೆ ಅನ್ನೋದು ಒಂದು ಇದು ಎಲ್ಲೂ ಇಲ್ಲ. ಕೈಲಾಸಕ್ಕೆ ಹೋದ್ರೂ ಇರಲ್ಲ, ಇದಕ್ಕೆ ಯಾವುದಕ್ಕೆ ಹೋದ್ರೂ ಆ ಒಂದು ನಾವು ತಿಳಿದುಕೊಂಡಷ್ಟು ಯಾವುದೇ ಲೋಕಕ್ಕೆ ಪರಲೋಕಕ್ಕೆ ಜೀಸಸ್ ಇದೆಲ್ಲ ಯಾವುದಕ್ಕೆ ಹೋದ್ರೂ ಸಹ ಈ ಲೋಕದಲ್ಲಿ ಇರುವಂಥದ್ದೇ ಎಲ್ಲ ಒಂದು ಬೇರೆ ಪ್ರಕ್ರಿಯೆ ವೀಕ್ಷಕರೇ. ಎಲ್ಲ ಈಕ್ವಲ್ ಅಂದರೆ ಬೇರೆ ಬೇರೆ ಆದಂತಹ ಪ್ರಕ್ರಿಯೆಗಳಲ್ಲಿ ಇರುವಂಥದ್ದು. ಆದರೆ ಸ್ಥಿತಿಗತಿಗಳಲ್ಲಿ ಅವರಿಲ್ಲ. ಆಲ್ಮೋಸ್ಟ್ ಈಗಲೂ ಸಹ ಬೇರೆ ಆದಂಥ ಸ್ಥಿತಿಗತಿಗಳಲ್ಲಿ ಎಲ್ಲ ಏಕತೆಯಾದಂತಹ ಏಕರೂಪವನ್ನೇ ಸೂಚಿಸುವಂಥದ್ದು. ಅವರು ಯಾವುದೂ ಸಹ ಆ ಪ್ರಕ್ರಿಯೆಗಳಲ್ಲಿ ಇರೋಲ್ಲ. ಆಲ್ಮೋಸ್ಟು ಅದೇ ಪ್ರಕ್ರಿಯೆಗಳಲ್ಲಿ ಇದ್ದು ಅದೇ ಪ್ರಕ್ರಿಯೆಗಳಲ್ಲಿ ಎಲ್ಲ ಏಕಸೂಚಂಕ ಏಕತತ್ವದಲ್ಲೇ ಇರುವಂಥವರು. ಅದು ಅವರ ಸೀಮಿತವಾಗಿರುವಂತಹ ಸ್ಥಿತಿಗತಿಗಳು. ಹಾಗಾಗಿ ಯಾವುದು ಸಹ ನಮ್ಮ ಕಲ್ಪನೆಯಲ್ಲಿ ಅದು ಇದು ಎಲ್ಲ ಏನಿರುತ್ತೆ ಅದೆಲ್ಲ ಯಾವುದು ಸಹ ಇಲ್ಲ. ಇಲ್ಲೇನಿದೆ ಎಲ್ಲ ಈ ಥರ ಒಂದು ರೀತಿಯಾದಂತಹ ಪ್ರಕ್ರಿಯೆಗಳಲ್ಲೇ ಇರುವಂಥದ್ದು, ಅದರದೇ ಆದಂತಹ ಕ್ರಿಯೆಗಳಲ್ಲಿ ಇರುವಂಥದ್ದು. ಅವರು ಸಹ ಯಾವುದು ಸಹ ಸ್ವರ್ಗ ಸಹ ಯಾವುದು ಸಹ ನಮ್ಮ ಸುಖಕ್ಕೆ ಯಾವುದು ಸಹ ಸೀಮಿತವಾಗಿ ಯಾವುದು ಸಹ ಇರಲ್ಲ. ಸಾಧು ಸಂತರುಗಳಲ್ಲಿ ಏನಿದ್ದಾರೆ, ಮೌಲಿಗಳು, ಭಾವಗಳು, ಮುನಿಗಳು ಇವರೆಲ್ಲ ಏನಿದ್ದಾರೆ ಆ ಒಂದು ಸ್ಥಿತಿಗತಿಗಳಲ್ಲಿ ಏನಿರ್ತಾರೆ ಅದೇ ಸ್ಥಿತಿಗತಿಗಳಲ್ಲಿ ಇರುವಂಥದ್ದು. ಫಾದರ್ ಅವರಾಗಿರ್ಬೋದು ಅದೇ ಸ್ಥಿತಿಗತಿಗಳಲ್ಲಿ ಇರುವಂಥದ್ದು. ತುಂಬ ಭೋಗಿಸುವಂಥ ಸ್ಥಿತಿಗತಿಗಳಲ್ಲಿ ದೇವರು ಸಹ ಇಲ್ಲ. ಆದರೆ ಇಲ್ಲಿ ಭೋಗಿಸುವಂಥದ್ದು, ಇಲ್ಲಿ ಇದು ಮಾಡುವಂಥ ಸ್ಥಿತಿಗತಿಗಳಲ್ಲಿ ಏನಿದೆ ಮನುಷ್ಯಂಥದ್ದು. ಅಂದರೆ ಮನುಷ್ಯಂದ್ರೆ ನಾವು ಪೂರಕ ನಮ್ಮ ಚಿಂತನೆಗಳು ನಾವು ಮಾಡ್ಕೊಂಡಿರುವಂಥದ್ದು, ನಮ್ಮ ಚಿಂತನೆಗಳೇ ನಮಗೆ ಇದು ಮಾಡಿರುವಂಥದ್ದು. ಅದನ್ನು ನಾವು ಮಾಡ್ಕೊಂಡಿರುವಂಥದ್ದು ಅಂದರೆ ನಾವು ಪ್ರಾಪಂಚಿಕವಾಗಿ ಅದು ಇದು ಮಾಡ್ಕೊಂಡಿರುವಂಥದ್ದು. ಸಹಜ ಜೀವನ ಇದೆ, ಸಿಂಪಲ್ ಆದಂಥದ್ದು ಏನಿದೆ ಇಂಥ ಸೂಚಂಕನೇ ಇರುವಂಥದ್ದು. ಇದನ್ನು ತದ್ವಿರುದ್ಧವಾದಂಥ ಸಾಧು ಸಂತರು, ಮೌಲಿಗಳು, ಫಾದರ್ಗಳು, ಮುನಿಗಳು ಇವರೆಲ್ಲ ಏನಿದ್ದಾರೆ ಅದರದೇ ಆದಂಥ ಸ್ಥಿತಿಗತಿಗಳಲ್ಲಿ ಬೇರೆ ಆದಂಥ ಸ್ಥಿತಿಗತಿಗಳಲ್ಲಿ ಇರುವಾತರು. ಆದರೆ ತೀರಾ ಆ ಥರ ಇರೋಕ್ಕಾಗೋದಿಲ್ಲ. ಈ ಒಂದು ಪ್ರಾಪಂಚಿಕ, ಸಾಂಸಾರಿಕ ಮತ್ತೊಂದು ಮಗದೊಂದು ಜೀವನಗಳಲ್ಲಿ ಎಲ್ಲನೂ ಒಂದು ಸಮತಟ್ಟಾಗಿ ಜೀವನ ಮಾಡ್ಕೊಳ್ಬೇಕಾಗತ್ತೆ, ಇದ್ದಂಗೆ ಜೀವನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹೆಚ್ಚು ಇದನ್ನು ಇದು ಮಾಡೋಕ್ಕೆ ಸಾಧ್ಯ ಇರೋಲ್ಲ. ಹಾಗಿದ್ರೆ ಈಗ ನಮಗೆ ಈಗ ಅದೇ ತುಂಬ ಹೆಚ್ಚಾಗಿ ನಾವು ಐಷಾರಾಮಿನೂ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಿಂಪಲ್ಲಾಗಿ ಇರುವಂಥದ್ದೇ ಇದು. ದೇವರು ಸಹ
ಇನ್ನು ನಾವು ಸಹ ನಮ್ಮ ಚಿಂತನೆಗಳೇ ನಮಗೆ ಐಷಾರಾಮಿ ಅದು ಹಾಗೆ ಇದು ಹೀಗೆ ಇದು ಸ್ವರ್ಗ ಹಾಗೆ ಮಗದೊಂದು ಅಂತ ಇದು ಮಾಡ್ತಿರೋದು. ನಮ್ಮ ಚಿಂತನೆಗಳೇ ನಮಗೆ ಇದು ಮಾಡ್ತಿರೋದು ಮನುಷ್ಯನಿಗೆ. ಎಲ್ಲವೂ ಸಹ ಪೂರಕವಾಗಿ ಹಾಗೆ ಇರುವುದಿಲ್ಲ. ಇನ್ನು ಅವರು ಎಕ್ಸ್ಟ್ರೀಮಲ್ಲಿ ಬೇರೆ ಬೇರೆ ಆದಂಥ ಸ್ಥಿತಿಗತಿಗಳಲ್ಲಿ, ನಾವು ಆದಂತಹ ಸ್ಥಿತಿಗತಿಗಳಲ್ಲಿ ಬೆಟರ್ ಇದೆ ಜೀವನ. ಪೂರಕವಾಗಿ ಮನುಷ್ಯಂದು ಪೂರಕ ಸ್ಥಿತಿಗತಿಗಳಲ್ಲಿ ಪ್ರತಿ ಜೀವಿಗಳದ್ದು ಬೆಟರ್ ಇದೆ. ಆದರೆ ನಮ್ಮ ಸ್ಥಿತಿಗತಿಗಳಲ್ಲಿ ನಾವು ಹೇಗೆ ಅದನ್ನು ಇದು ಮಾಡ್ತೀವೋ, ಹೇಗೆ ಅದನ್ನು ಒಂದು ಹಾದಿಲಿ ನಾವು ಅದನ್ನು ಇದು ಮಾಡ್ತೀವೋ ಆಗ ಮಾತ್ರ ಅದು ಇದಿರುತ್ತೆ, ಪೂರಕವಾಗಿ ಇದಾಗಿರುವಂಥದ್ದು. ಸಹಜ ಆಯಸ್ಸಿನ ಸ್ಥಿತಿಗೆ, ಸಹಜ ಆತ್ಮಗಳ ಅದರದೇ ಆದಂಥ ಸ್ಥಿತಿಗೆ ಅದು ಪೂರಕವಾಗಿರುವಂಥದ್ದು. ಹಾಗಾಗಿ ಇದು ಮನುಷ್ಯ, ಪ್ರತಿ ಜೀವಿಗಳು ಪಂಚಭೂತಗಳು, ಪಕ್ಷಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು ವೀಕ್ಷಕರೇ, ಈ ಇರುವೆ ಎಲ್ಲ ಪಂಚಭೂತಗಳೇ ನಾವು ಸಹ. ಆದರೆ ದೇವವಾದಂತಹ ಶಕ್ತಿ ಪ್ರಕ್ರಿಯೆಗಳಲ್ಲಿ ಅದು ಇಡೀ ಇದರದಾದಂತಹ ಪ್ರಕ್ರಿಯೆ. ಈಗ ಭೂಮಿಗೆ ಸೀಮಿತವಾದಂಥದ್ದು ಭೂಗ್ರಹ ಅಂತ ನಾವು ಏನೇ ತಗೊಂಡ್ರು ಇದು ಪಂಚಭೂತಗಳಿಂದ ಇದಾಗಿರುವಂಥದ್ದು. ಪಂಚಭೂತಗಳು ಈ ಇಡೀ ಒಂದು ಇದನ್ನು ತಗೊಂಡಾಗ ಅದು ಬೇರೆ ಆದಂತಹ ಪ್ರಕ್ರಿಯೆಗಳಲ್ಲಿ ಇರುತ್ತೆ. ಇಲ್ಲಿ ಪಂಚಭೂತಗಳಾದಂತಹ ಪ್ರಕ್ರಿಯೆಗಳು ಇಡೀ ಯೂನಿವರ್ಸಲ್ ಅಂತ ಎಲ್ಲ ಏನು ಹೇಳ್ತಾರೆ, ಬೇರೆ ಆದಂತಹ ಈ ಸ್ಪೇಸ್ ಇದು ಇದರದೇ ಆದಂತಹ ಭೂಮಿನೇ ಇದಾದಂತಹ ಸ್ಥಿತಿಗತಿಗಳು ಏನಿದೆ ಅದರದೇ ಆದಂತಹ ಪ್ರಾಕೃತಿಕವಾದಂತಹ ಬೇರೆ ಆದಂತಹ ಸಂಯೋಜನೆಯೇ ದೈವಶಕ್ತಿ. ಇಲ್ಲಿ ಇದರದೇ ಆದಂತಹ ಸಂಯೋಜನೆ, ಇದರದೇ ಆದಂತಹ ಪ್ರಕ್ರಿಯೆಗಳಿಗೆ, ಪಂಚಭೂತ ಪ್ರಕ್ರಿಯೆಗಳಿಗೆ ಏನು ಒಂದು ಪ್ರತಿಯೊಂದು ಮರಗಿಡಗಳೆಲ್ಲ ಏನಿದೆ ಈಕ್ವಲಲ್ಲಿ ನಮ್ಮದೇ ಆದಂತಹ ಸ್ಥಿತಿಗತಿಗಳಲ್ಲಿ ಎಲ್ಲ ನಾವು ಯಾವುದೇ ಒಂದು ಇದಕ್ಕೆ ಇದಾಗಿದ್ದೀವಿ. ಇಡೀ ಯೂನಿವರ್ಸಲ್ ಅಂತ ಒಂದು ಇದೇನಿದೆ ಆ ಪ್ರಕ್ರಿಯೆಗಳಲ್ಲಿ ಅದರದೇ ಆದಂತಹ ತತ್ವಗಳಲ್ಲಿ ಅದರದೇ ಆದಂತಹ ಶಕ್ತಿ ಅವರಿಗೆ ಅವಶ್ಯಕತೆ ಹೆಚ್ಚಾಗಿ ಇರೋದಿಲ್ಲ, ಭೂಮಿ ಅದು ಇರೋದಿಲ್ಲ. ಆದರೆ ಈ ಒಂದು ಮಾರ್ಗನ ಅಥವಾ ಮತ್ತೊಂದು ಮಾರ್ಗನ ಇದು ಮಾಡುವಂಥದ್ದು ಅವರಿಗೆ ಸೀಮಿತವಾಗಿ ಕೆಲವೊಂದು ಗಮನ ಕೊಟ್ಟರೆ ಇರುತ್ತೆ ಅಷ್ಟೇ. ಇಲ್ಲಾಂದರೆ ಅವ್ರದ್ದೇ ಆದಂತಹ ಪ್ರಕ್ರಿಯೆಗಳಲ್ಲಿ ಅದೊಂದು ಬೇರೆ ಆದಂಥ ಸ್ಥಿತಿ. ಹಾಗಾಗಿ ಇಲ್ಲಿ ನಮ್ಮ ಹಲವು ಸೃಷ್ಟಿಗಳಿಗೆ ಪಂಚಭೂತಗಳು ಹೇಗಿದೆ, ದೈವಿಕವಾಗಿ ಹಲವು ಅದರದೇ ಆದಂಥ ಕ್ರಿಯೆಗಳಿಗೆ ಅದರದೇ ಆದಂತಹ ಹಲವು ವಿಚಾರಗಳಿದೆ ಯೂನಿವರ್ಸಲಲ್ಲಿ. ಅದೊಂದು ಎನರ್ಜಿ ವಿಚಾರ ಯೂನಿವರ್ಸಲಲ್ಲಿ ಅದರದೇ ಆದಂತಹ ಆ ಒಂದು ಇದು ಅದು ಬೇರೆ ಆದಂತಹ ಸ್ಥಿತಿಗತಿಗಳು. ಇಲ್ಲಿ ಪಂಚಭೂತಗಳಿಂದ ಇದು ಮಾಡ್ಬೋದು, ಆದರೆ ಅಲ್ಲಿ ಯಾವುದನ್ನು ಸಹ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಅದರದೇ ಆದಂತಹ ಪ್ರಕ್ರಿಯೆಗಳಲ್ಲಿ ಇದಾಗಿರುವಂಥದ್ದು ದೈವಿಕವಾದಂತಹ ಶಕ್ತಿ. ಹಾಗಾಗಿ ಅದು ಪಾಸಿಟಿವ್ ಆಗಿರೋದ್ರಿಂದ ನಮಗೆ ಇಷ್ಟೊಂದೆಲ್ಲ ಒಳಿತು ಅನ್ನೋದು ಇರುವಂಥದ್ದು. ಆ ಒಂದು ಮಹಾನ್ ಶಕ್ತಿಗೆ ನಾವು ಪಂಚಭೂತಗಳಿಂದ ಇದಾಗಿರೋದು, ನಾವು ಪಾಸಿಟಿವ್ ಮಾಡಿಕೊಂಡ್ರೆ ನಮ್ಮದೇ ಆದಂಥ ಸ್ಥಿತಿಗತಿಗಳು. ಹಾಗೆ ಅದರದೇ ಆದಂಥ ಸ್ಥಿತಿಗಳು, ಶಕ್ತಿಗಳು ಎಲ್ಲ ಏನಿದೆ ಅವರು ಪಾಸಿಟಿವ್ ಆಗಿರೋದ್ರಿಂದ ನಮಗೆ ಇಷ್ಟೊಂದೆಲ್ಲ ಸ್ಥಿತಿಗತಿಗಳು. ಅದೊಂದು ಶಕ್ತಿನೇ, ನಮ್ಮದು ಒಂದು ಶಕ್ತಿ ಚೈತನ್ಯ ಸ್ವರೂಪನೇ. ಆದರೆ ನಾವು ಹೆಂಗಿದ್ದೀವಿ ಅನ್ನೋದು ನಮ್ಮ ಸ್ಥಿತಿಗತಿಗಳಲ್ಲಿ ಹೆಂಗಿರುತ್ತೆ ಪೂರಕವಾಗಿ, ಅವರು ಸಹ ಅದರದೇ ಆದಂತಹ ಬೇರೆ ಆದಂತಹ ನೆಗೆಟಿವಿಟಿಲಿ ಇತ್ತು ಅಂತಂದರೆ, ಮತ್ತೊಂದು ಸ್ಥಿತಿಗತಿಗಳಲ್ಲಿ ಆ ಯೂನಿವರ್ಸಲ್ಲಿ ಇತ್ತು ಅಂತಂದರೆ ನಮಗೆ ಪೂರಕವಾಗಿರುವಂಥದ್ದು ಯಾವುದೂ ಇಲ್ಲ. ಹಾಗಾಗಿ ಮಾರ್ಗ ತೋರಿಸ್ತಾ ಇರುವಂಥದ್ದು ಪ್ರತಿಯೊಂದು ಸಹ ಆ ಒಂದು ಇದು. ಹಾಗಾಗಿ ಪೂರಕವಾಗಿ ನಮಗೂ ಸಹ ಪಂಚಭೂತಗಳಲ್ಲಿ ಇದಾಗಿರುವಂಥದ್ದು ನಮಗೂ ಸಹ ಒಂದು ಎನರ್ಜಿಯಿಂದ ಇದೆ. ಅದನ್ನು ಪೂರಕವಾಗಿ ನಾವು ಪಾಸಿಟಿವ್ ಮಾಡ್ಕೊಳ್ಳೋದು ಸಹ ಆ ದೈವ ತತ್ವಕ್ಕೆ ಇದಾಗಿರುವಂಥದ್ದು. ಆಗ ಹಂಗೇ ಸಹ ಬ್ರಹ್ಮಾಂಡ ಇದು ಯೂನಿವರ್ಸಲ್ ಏನಿದೆ, ಯೂನಿವರ್ಸಲ್ಲಿ ಸಹ ಇದರಾಗಿರುವಂತಹ ಇದೇನಿದೆ ಅದು ಸಹ ಪಾಸಿಟಿವ್ ಆಗಿದೆ. ಪಾಸಿಟಿವ್ ಆದಂತಹ ಒಂದು ಎನರ್ಜಿ ಇದೆ, ನಮ್ಮನ್ನು ಮೀರಿದಂಥದ್ದು ಇದ್ದೇ ಇದೆ. ದೇಹ ರೂಪದಲ್ಲಿ ಇಲ್ಲದೆ ಸಹ, ದೇಹ ರೂಪದಲ್ಲಿ ಬಂದು ಹೋಗಿರುವಂಥದ್ದು ಇಲ್ಲದೆ ಸಹ ಎಲ್ಲ ಸಹ ಇದೆ ವೀಕ್ಷಕರೇ. ಅದು ಇದಾಗಿಲ್ಲದಿರುವಂಥದ್ದು ಅದು ಯಾವುದೂ ಇಲ್ಲ. ಅದು ತುಂಬ ಸಿಂಪಲ್ ಆಗಿರುವ, ಏನೇ ಅಂದ್ಕೊಂಡ್ರೂ ತುಂಬ ಸಿಂಪಲ್. ಯಾವುದೇ ವಿಚಾರಗಳಲ್ಲೂ ಸಹ ತುಂಬ ಸಿಂಪಲ್ ಅದು ಅಂತ ಹೇಳಿದ್ರೆ ನಾವು ಅದೊಂಥರ ಹೇಳ್ತಿರೋದು ತಪ್ಪಾಗಿ ತಿಳ್ಕೊಬೇಡಿ. ಯಾವುದು ಸಹ ವರ್ಣನೆಗೆ ಸಿಗದಾದಂತಹ ಸ್ಥಿತಿಗತಿಗಳು. ನಮ್ಮನ್ನ ನೋಡಿದಾಗ ಕಣ್ಣು ಎಲ್ಲನೂ ನಮಗೆ ಇದಿರುತ್ತೆ, ಪೂರಕ. ಒಂದು ಪ್ರಾಣಿ ನೋಡಿದಾಗಲೂ ಪೂರಕವಾದಂಥ ಸ್ಥಿತಿಗತಿ ಇರುತ್ತೆ. ಏನೂ ಇಲ್ಲದಂತಹ ಸ್ಥಿತಿಗತಿಗಳು ತೀರಾ ಸಾಮಾನ್ಯ, ತೀರಾ ಇದು ಯಾವುದೇ ವೈಭೋಗ ಇಲ್ಲದಿರುವಂಥದ್ದು ಏನೂ ಇಲ್ಲ. ಅದನ್ನು ನಮಗೆ ದೃಷ್ಟಿಗಳೇ ಇರೋಲ್ಲ. ನಮಗೆ ನಮ್ಮ ಚಿಂತನೆಗಳಲ್ಲಿ ಹೇಗೆ ಇದೆಲ್ಲ ಇದೆ, ಆ ಚಿಂತನೆಗಳಿಗೆ ನಿಲುಕದಾದಂಥ ಸ್ಥಿತಿ, ತೀರಾ ಸಿಂಪಲ್ ಆದಂಥ ಸ್ಥಿತಿ. ಇದೊಳಗೆ ಸಿಂಪಲ್ ಲೈಫ್ ತುಂಬ ಬೆಟರ್. ಎಂಥ ಐಷಾರಾಮಿ ಜೀವನದಲ್ಲಿ ಪ್ರಪಂಚದಲ್ಲಿ ಯಾರೇ ಇದ್ರೂ ಸಿಂಪಲ್ಸಿಟಿ ಅನ್ನೋದು, ಸಿಂಪಲ್ ಆಗಿರುವಂಥದ್ದು ಏನಿದೆ ಅದೆಲ್ಲ ಅದಕ್ಕೆ ಸೂಚ್ಯಂಕ ಆಗಿರುವಂಥದ್ದು. ಹಾಗೆ ದೇವರು ಸಹ ಹೇಗೆ ಬೇಕಾದ್ರೆ ಅದನ್ನು ಇದು ಮಾಡುವಂತಹ ಒಂದು ಶಕ್ತಿ.
ಆದರೆ ಅವರು ಸಿಂಪಲ್ ಆಗಿ ಯಾವುದೇ ಇಲ್ಲದಂತಹ ಸ್ಥಿತಿಗತಿಗಳಲ್ಲಿ ಇರುವಾತರು. ನಿರಾಕಾರ ಈ ಥರ ಸ್ಥಿತಿಗತಿ ಯಾವುದು ಏನು ಇಲ್ಲದಿರುವಂತಹ ಸ್ಥಿತಿಗಳು, ಪ್ರಾಮುಖ್ಯತೆಯೇ ಇಲ್ಲದಿರುವಂಥ ಸ್ಥಿತಿಗತಿಗಳಲ್ಲಿ ಇರುವಾತರು. ಒಂದು ಸ್ಥಿತಿಗತಿಗಳು ಅದನ್ನು ಅದು ಅದರದೇ ಆದಂತಹ ಪ್ರಕ್ರಿಯೆಗಳು ವೀಕ್ಷಕರೇ. ಹಾಗಾಗಿ ಅವರು ಅದು ಆ ಒಂದು ಪಾಸಿಟಿವ್ ಆಗಿರುವುದರಿಂದ ಇಲ್ಲೆಲ್ಲ ಒಂದು ವಿಚಾರಗಳಲ್ಲಾಗಲಿ ಹಲವು ಗ್ರಹಗಳು ಮತ್ತೊಂದು ಯಾವುದೇ ಇದ್ರೂ ಸಹ, ಜೀವಿಗಳಿದ್ರೂ ಸಹ ಒಂದು ಏಕದ ರೂಪನೇ ಇರುವಂಥದ್ದು. ಇದೇ ಮತ್ತೊಂದು ಗ್ರಹಗಳಲ್ಲಿ ಜೀವಿಗಳಿದ್ದರೂ ಸಹ ಆಯಾಮಗಳನ್ನ ತಗೊಳ್ಳುವಂಥದ್ದು. ಈ ಗ್ರಹಕ್ಕೆ ಪಂಚಭೂತ ಅನ್ನೋದು ಏನಿದೆ, ಮತ್ತೊಂದು ಗ್ರಹಕ್ಕೆ ಮತ್ತೊಂದು ಇರ್ಬೋದು. ಜೀವಿಗಳನ್ನು ಇರುತ್ತೆ, ಈ ಗ್ರಹ ಅಂತಲ್ಲ, ಎಲ್ಲೋ ಬೇರೆ ಕಡೆ ಅದರದೇ ಆದಂಥ ಪ್ರಕ್ರಿಯೆಗಳಲ್ಲಿ ಇರುತ್ತೆ. ಆದರೆ ಒಂದೇ ಒಂದು ಯೂನಿವರ್ಸಲ್ ಅಂತ ಏನಿದೆ ಅದರದೇ ಪೂರಕವಾದಂಥ ಶಕ್ತಿ ಒಂದೇ. ಗ್ರಹಗಳಲ್ಲಿ ಜೀವಿಗಳಲ್ಲಿ ಬೇರೆ ಆದ್ರೂ ಇಡೀ ಒಂದು ಇದಕ್ಕೆ ಸೀಮಿತವಾದಂಥ ಶಕ್ತಿ ಒಂದೇ. ಅದು ಇಲ್ಲಿ ಪಂಚಭೂತಗಳಿಂದ ಆಗಿದೆ, ಅದು ಹೇಳಕ್ಕಾಗಿ ವರ್ಣಿಸಲಾಗದಂತಹ ಸ್ಥಿತಿಗತಿಗಳಿಂದ ಕ್ರಿಯೇಟ್ ಆಗಿರುವಂತಹ ಮಹಾನ್ ಕ್ರಿಯೇಟ್ ಅಂತಲ್ಲ, ಅದು ತಾನೇ ಅದು ಸ್ವಯಂ ಇದಾಗಿರುವಂಥದ್ದು. ಈಗ ಎಲ್ಲಿ ಸೃಷ್ಟಿಲಿ ಸ್ವಯಂ ಹೇಗಾಗುತ್ತೆ ಹಾಗೆ ಸ್ವಯಂ ಆಗಿರುವಂಥದ್ದು ಪಾಸಿಟಿವ್ ಆಗಿರುವಂಥದ್ದು. ಹಾಗೆ ನಾವು ಸಹ ಸ್ವಯಂ ಆಗಿ ನಮ್ಮ ವಿಚಾರ ಹಿನ್ನೆಲೆಗಳಲ್ಲಿ ಏನು ಬಂದಿದೆ ಸ್ವಯಂ ಆಗಿರುವಂಥದ್ದು ಅದರ ಪಾಸಿಟಿವ್ ಆಗಿ ಮಾಡ್ಕೊಳ್ಬೇಕಾದಂಥ ಸ್ಥಿತಿಗತಿಗಳಲ್ಲಿ ಎಲ್ಲ ಒಂದು ಇದು ದಾರಿ ಮಾರ್ಗ ಮಾಡಿಕೊಟ್ಟಿರುವಂಥದ್ದು ಎಲ್ಲ ಇದೆ. ಅವರೆಲ್ಲ ಇದ್ದಾರೆ, ಅವರೆಲ್ಲ ಪಾಸಿಟಿವ್ ಆಗಿರೋದ್ರಿಂದಲೇ ನಾವು ಸಹ ಒಂದು ಪ್ರಕ್ರಿಯೆಗಳಲ್ಲಿ ಇರುವಂಥದ್ದು ವೀಕ್ಷಕರೇ. ಹಾಗಾಗಿ ಅವರು ನೆಗೆಟಿವ್ ಅದು ಮತ್ತೊಂದು ಆಗಿಬಿಟ್ಟಿದ್ರೆ ಮತ್ತೊಂದು ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಥರ ಸ್ಥಿತಿಗತಿಗಳಿಲ್ಲ. ನಾನು ಹೇಳಿದ್ದು ಆ ಪದನು ಬಳಕೆ ಮಾಡಬಾರ್ದು. ಹಾಗಾಗಿ ಅವರಿಗೆ ಅವಶ್ಯಕತೆ ಇರಲ್ಲ, ಯಾವುದೇ ಗ್ರಹಗಳ ಯಾವುದೇ ಇದು ಅವಶ್ಯಕತೆ ಇರಲ್ಲ. ಆದರೆ ಒಂದು ಇದಕ್ಕೆ ಪೂರಕವಾಗಿ ಇದಿರ್ತಾರೆ. ಸಹಜ ಪ್ರಕ್ರಿಯೆಗಳಲ್ಲಿ ಹೇಗೆ ಒಂದು ಇದು ಈ ಸೈಂಟಿಫಿಕ್ ಆಗಿ ತೊಗೊಂಡ್ರೂ ಗ್ರಹಗಳ ಹಲವು ವಿಚಾರಗಳಿಂದ ಎಷ್ಟೋ ಇದಾದ ಮೇಲೆ ಒಂದು ಪಂಚಭೂತಗಳಿಂದ ಹಲವು ಜೀವಿಗಳಿಂದ ಒಂದು ತಾನಾನಿಗೆ ಸೃಷ್ಟಿ ಅನ್ನೋದು ಆಗಿರುವಂಥ ಒಂದು ಸೈಂಟಿಫಿಕ್ ಆಗಿ ಆಗಿರುವಂತಹ ಸೃಷ್ಟಿ ಪ್ರಕ್ರಿಯೆಗಳಲ್ಲೇ ಹೇಗಿದೆ, ಒಂದು ಸಹಜ ಪ್ರಕ್ರಿಯೆಗಳಲ್ಲಿ ಒಂದು ಜೀವಿಗಳ ಒಂದು ಉಗಮ, ಹಾಗೆ ಸಹಜ ಪ್ರಕ್ರಿಯೆಗಳಲ್ಲೇ ಅದರದೇ ಆದಂಥ ಸ್ಥಿತಿಗತಿಗಳು, ಅದನ್ನು ವರ್ಣಿಸದಾಗಂಥ ಸ್ಥಿತಿಗತಿಗಳಲ್ಲೇ ಶಕ್ತಿಗಳ ಒಂದು ಇಲ್ಲಿ ಪೂರಕವಾದಂತಹ ಮಾರ್ಗವನ್ನು ಮಾಡ್ತಾರೆ. ಅವಶ್ಯಕತೆ ಇರೋಲ್ಲ. ಅದು ತುಂಬ ಪುರಾತನವಾದಂಥದ್ದು, ತುಂಬ ಇದಾಗಿ ಇರುವಂಥದ್ದು, ಏನದು ವರ್ಣಿಸಲಾಗಂಥದ್ದಂಥದ್ದು. ಹಾಗಾಗಿ ನಮಗೆ ಪೂರಕವಾಗಿ 80 ವರ್ಷ 100 ವರ್ಷನೇ ಇದಿರಲ್ಲ, ಒಂದು ಇದಿರುತ್ತೆ ಜೀವನ. ಹಾಗಾಗಿ ಅವ್ರದ್ದೆಲ್ಲ ಬೇರೆ ಬೇರೆ ಆದ ಸ್ಥಿತಿಗತಿಗಳಲ್ಲಿ ಇರುವತ್ತರು. ಅದನ್ನೆಲ್ಲ ಹೇಳೋದಕ್ಕೂ ವರ್ಣಿಸೋಕ್ಕೂ ಯಾವುದಕ್ಕೂ ಸಹ ಆಗೋದಿಲ್ಲ. ಆದರೆ ಈ ಮಾರ್ಗ ಏನಿದೆ, ಇದೆಲ್ಲ ಏನಿದೆ, ಜ್ಞಾನೋದಯದ ಒಂದು ಇದೇನಿರುತ್ತೆ ಅದೇ ಒಂದು ಮಾರ್ಗಗಳು, ಪೂರಕವಾದಂತಹ ಗ್ರಂಥಗಳ ಅಧ್ಯಯನ, ಅದನ್ನು ಅನುಸರಿಸುವಿಕೆ, ಅರಿಷಡ್ವರ್ಗಗಳನ್ನು ನಿಗ್ರಹಿಸಿ ಇದು ಮಾಡುವಂಥದ್ದು, ಇದೇ ಪೂರಕವಾದಂತಹ ಹಲವು ವಿಚಾರಗಳಲ್ಲಿ, ಎಲ್ಲ ವಿಚಾರಗಳಲ್ಲೂ ಮಾರ್ಗ ಇರೋದು. ಕ್ಷಮಾಗುಣ, ಈಗ ಜೀಸಸ್ ಹೇಳಿರುವಂಥದ್ದು ಎಲ್ಲ ಏನಿದೆ ಅದೇ ಕ್ಷಮಾಗುಣ ಅಂತ ಇರುವಂಥದ್ದು. ಇದು ಮಾಡುವಂಥದ್ದು ಏನಿದೆ ಆ ಪ್ರಕ್ರಿಯೆಗಳಲ್ಲಿ, ಬುದ್ಧ ಅವರಾಗಲಿ ಮಹಾವೀರವರಾಗಲಿ ಈ ಪ್ರಕ್ರಿಯೆಗಳಲ್ಲಿ ಏನಿದೆ ಅದೇ ಆದಂತಹ ಇದು ಪ್ರಕ್ರಿಯೆ ಸೂಚ್ಯಂಕ. ಹಾಗಾಗಿ ಈಗ ಕೃಷ್ಣ ಸಹ ಒಂದು ಇದರಲ್ಲಿ ಒಂದು ಹಂತದಲ್ಲಿ ಎಲ್ಲನೂ ಸಹ ಪ್ರಾಪಂಚಿಕವಾಗಿ ಎಲ್ಲನೂ ಇದಾಗಿ ಒಂದು ಅನ್ವೇಷಣೆ ಒಂದು ಇದರಲ್ಲಿ ಇದು ಮಾಡಿರುವಂತಹ ಭಗವದ್ಗೀತೆಗಳಲ್ಲೂ ಸಹ ಅದೇ ಇರುವಂತಹ ವಿಚಾರಗಳು ಎಲ್ಲವೂ ಸಹ ನಮ್ಮ ಒಂದು ಸ್ಥಿತಿ ನಿಗ್ರಹದ ಒಂದು ಅರಿವಿನ ಜ್ಞಾನದ ಸ್ಥಿತಿಗತಿಗಳೇ ಪ್ರತಿಯೊಂದು. ಕುರಾನ್ ಆಗಿರ್ಬೋದು, ಬೈಬಲ್ ಆಗಿರ್ಬೋದು, ಬೌದ್ಧಿಸ್ಟ್, ಇದೆಲ್ಲ ಪ್ರತಿಯೊಂದು ಸಹ ಅದೇ ಪ್ರಕ್ರಿಯೆಗಳಲ್ಲಿ ಇರುವಂಥದ್ದು. ಸೀಮಿತ ನಮ್ಮ ಸಹಜ ಪ್ರಕ್ರಿಯೆ, ಸಹಜ ಆಯಸ್ಸಿನ ಪ್ರಕ್ರಿಯೆಗೆ ಮಾರ್ಗ. ಹಾಗಾಗಿ ನಮ್ಮ ಚಿಂತನೆಗಳಲ್ಲಿ ನಿಲುಗದಂಥ ಸ್ಥಿತಿ, ನಮಗೆ ಇರುವಂತಹ 100 ವರ್ಷಕ್ಕೆ ನಮಗೆ ಏನು ಬೇಕು, 100 ವರ್ಷ ನಮಗೆ ಅಂತ ನನಗೆ ಅಂತ ಹೇಳ್ತಲ್ಲ, ಸಹಜವಾಗಿ ಒಂದು ಮನುಷ್ಯ ಜೀವ ಸಂಕುಲಕ್ಕೆ ಅದರದೇ ಆದಂಥ ಪ್ರಕ್ರಿಯೆಗಳಲ್ಲಿ ಹೋದಾಗಲೇ ಅದು ಇದಾಗಿರುವಂಥದ್ದು. ಆ ಒಂದು ಇದನ್ನು ಜೀವನಿಸಿಕೊಳ್ಳೋಕ್ಕೆ ಸಾಧ್ಯ ಇರುವಂಥದ್ದು.
80 ವರ್ಷವೂ ಜೀರ್ಣಿಸ್ಕೊಳ್ಳೋಕ್ಕೆ ಸಾಧ್ಯ ಇರುವಂಥದ್ದು ಇಂತಹ ಮಾರ್ಗಗಳು, ಇಂತಹ ವಿಚಾರಗಳು, ಇಂತಹ ನಡೆಗಳು, ಅದನ್ನೇ ಕ್ರಮಬದ್ಧ, ಅದನ್ನೇ ಜೀವನ ಶೈಲಿಗಳು. ಅದಾದ್ರೇ ಪೂರಕವಾಗಿ ಇದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲಾಂದರೆ ಶಾಶ್ವತವಾಗಿರುವಂಥದ್ದೆಲ್ಲ ಅದೆಲ್ಲ ಏನಿದೆ ಈ ದೇಹ ಪ್ರಕ್ರಿಯೆಗಳಲ್ಲೂ ಮತ್ತೊಂದು ಮಗದೊಂದು, ಅದೆಲ್ಲ ಆ ಪ್ರಕ್ರಿಯೆಗಳಲ್ಲಿ ನಮ್ಮ ಚಿಂತನೆಗಳಲ್ಲೂ ಸಹ ಅದನ್ನು ಇದು ಮಾಡೋಕ್ಕೆ ಸಾಧ್ಯ ಇಲ್ಲ ವೀಕ್ಷಕರೇ. ಅದು ಬೇರೆ ಬೇರೆ ಆದಂಥ ಸ್ಥಿತಿಗತಿಗಳಲ್ಲಿ ಇರುವಂಥದ್ದು. ಹಾಗಾಗಿ ನಮಗೆ ಯಾವುದೋ ರೀತಿಯಲ್ಲಿ ಅದರೆಲ್ಲ ಇದಿಲ್ಲ ಅಲ್ಲ. ನಿಮಗೆ ಹೇಳ್ತಿರೋದು ಎಲ್ಲ ರೀತಿಯೂ ಇದಿರುತ್ತೆ, ನಮಗೆ ಯಾವುದೂ ಸಹ ಇದಿಲ್ಲ. ನಮಗೆ ಇದೆಲ್ಲ ಪ್ರಪಂಚ, ಇದೆಲ್ಲ ನಮಗೆ ಅಷ್ಟು ಸಬ್ಜೆಕ್ಟ್ ನಮಗೆ ಆಗದಿರುವಂಥದ್ದು. ಪ್ರಪಂಚ, ಜೀವನ, ಸಂಪರ್ಕಗಳು ಇದೆಲ್ಲ ನಮಗೆ ಅಷ್ಟು ಇದಿಲ್ಲ, ಆಗದಿರುವಂಥದ್ದು. ಹಾಗಾಗಿ ಪೂರಕವಾಗಿ ಇದೇನಿದೆ ಈ ಥರ ಪ್ರಕ್ರಿಯೆಗಳೇ ಇರುವಂಥದ್ದು. ಆದರೆ ಯಾವುದೇ ಯುಗಗಳು ಕಳೆದ್ರೂ ಈಗ ಸೀಮಿತವಾಗಿ ಏನು ಹೇಳ್ತದೆ, ಮನುಷ್ಯನ ವಿಚಾರಗಳಲ್ಲಿ ಈ ಕ್ರೋಧ, ಕಾಮ ಇದೆಲ್ಲ ತುಂಬಿಕೊಂಡಿರುವಂಥದ್ದು. ಎಷ್ಟೋ ಯುಗಗಳು ದಾಟಿ ಬಂದಿರುವಂಥದ್ದಲ್ಲ. ನಿಮಗೆ ಹಿಂದೆ ಹೇಳ್ದಂಗೆ ಹಲವು ಪ್ರಕ್ರಿಯೆಗಳೆಲ್ಲ ಅದೆಲ್ಲ ಇದಾಗಿ ಹೋಗಿದೆ. ಕಲಿಯುಗ ಅನ್ನೋದು ಒಂದು ಎಕ್ಸಾಂಪಲ್ ಏನಿದೆ, ಆ ವಿಚಾರಗಳಲ್ಲಿ ತೀರಾ ಒಂದು ಅರ್ಥವಾಗುವಂಥ ಸ್ಥಿತಿಗತಿಗಳಲ್ಲಿ ಏನು ಮಾಡಿರೋದು ಎಲ್ಲ ಇದಾಗಿ ಬಂದಿರೋದ್ರಿಂದ ಎಲ್ಲನೂ ಕನ್ಫ್ಯೂಸಲ್ಲಿದೆ. ಯಾವ ಸ್ಥಿತಿಗತಿಗಳಲ್ಲೂ ಪೂರಕವಾಗಿ ಇಲ್ಲದೆ ಏನೋ ಒಂದು ಗೊಂದಲಗಳನ್ನೋದಿದೆ. ಈಗ ಅರಿವಿಗೆ ಬಂದರೂ ಅದು ಅದರದೇ ಆದ ಸ್ಥಿಮಿತದಲ್ಲಿ ಗೊಂದಲಗಳಿದೆ. ಹಾಗಾಗಿ ಎಲ್ಲನೂ ಇದಾಗಿ ಬಂದಿರುವಂಥದ್ದೇ ಈ ಒಂದು ಪ್ರಸ್ತುತ ಕಾಲಮಾನಘಟ್ಟದ ಕಲಿಯುಗ ಅನ್ನೋದು ಆಗೋಗಿದೆ. ಒಂದು ಹಂತದಲ್ಲಿ ಎಲ್ಲ ಮುಗಿದೋಗಿದೆ ವೀಕ್ಷಕರೇ. ಅದು ನಾನು ಯಾವುದೋ ಇದರಲ್ಲಿ ಇದು ಮಾಡಿದ್ದಲ್ಲ, ಒಂದು ಇದರಲ್ಲಿ ಇದಾಗಿದೆ. ಅದು ಪೂರಕವಾಗಿ ಈ ಮನುಷ್ಯ ಈ ಜೀವನದಲ್ಲಿ ಈಗ ಅದು ಪ್ರಾಕೃತಿಕವಾಗೂ ಸಹ ಅದು ಪೂರಕವಾಗಿ ಇರಲ್ಲ. ಮತ್ತೊಂದು ಆಯಾಮ ಕಾಲಘಟ್ಟ ತಾನಾಗೆ ಪ್ರಕ್ರಿಯೆಗಳಲ್ಲಿ ಇದಾಗುತ್ತೆ. ಹೇಗೆ ಎಷ್ಟೋ ಊರುಗಳೇ ಒಂದಾಗಿದೆ ಅಂದರೆ ಹಿಂಗೆ ಇದಾಗಿದೆ. ಗ್ರೋತ್ ಅನ್ನೋದು ಏನು ಹೇಳ್ತಾರೆ, ಅಭಿವೃದ್ಧಿನೋ ಮತ್ತೊಂದು ಊರುಗಳೆಲ್ಲ ಒಂದು ಗ್ಯಾಪ್ ಇದ್ದಂಥದ್ದು ಈಗೆಲ್ಲ ಇದಾಗಿರುವಂಥದ್ದು ಏನಿದೆ ಆ ಥರ ಪ್ರಕ್ರಿಯೆಗಳೆಲ್ಲ ಆಗಿದೆ. ಅದಕ್ಕೆ ಸೀಮಿತವಾಗಿ 4 ಲಕ್ಷ ಅಂತ ಹೇಳ್ತಾರೆ. 4 ಲಕ್ಷ ಅಂತ ಅನ್ನೋದು ಇಲ್ಲ. ಇದು ಪ್ರಕ್ರಿಯೆಗಳಲ್ಲಿ ತಾನೇ ಇದಾಗುತ್ತೆ, ಅದೇ ತಾನಾಗಿ ಇದಾಗುವಂಥದ್ದು. ಆದರೆ ಸೀಮಿತವಾಗಿ ಅದರದೇ ಆದಂತಹ ಪೂರಕವಾದಂತಹ ಕೆಲವು ಮಾರ್ಗಗಳು ಸಹ ಅಲ್ಲೂ ಇರುತ್ತೆ. ಹಾಗಾಗಿ ಎಲ್ಲವನ್ನು ಇದಾಗಿ ಬಂದಿರುವಂತಹ ಒಂದು ಈ ಯುಗಾನುಸಾರ. ಆದರೆ ಅದು ಕಳೆದಿದೆ ಪ್ರಕ್ರಿಯೆಗಳು ವೀಕ್ಷಕರೇ. ಹಾಗಾಗಿ ಹಲವು ಗೊಂದಲಗಳು ಇರ್ಬೋದು, ಮಗದೊಂದು ಎಲ್ಲ ಥರನೂ ಇರ್ಬೋದು. ಚಿಂತನೆಗಳಲ್ಲಿ ಹಲವು ರೀತಿಗಳಲ್ಲಿ ಇರ್ಬೋದು. ಆದರೆ ಯಾವುದು ಸಹ ಎಷ್ಟೋ ಯುಗಗಳು ಏನೇ ಕಳೆದ್ರೂ ಇದೇನಿದೆ, ಅದೇ ನಿಮಗೆ ಇದೆ ನೋಡಿ. ಪುನಃ ಅದು ಇದಾಯಿತು. ಈ ಕ್ರೋಧ, ಕಾಮ ಇದೆಲ್ಲ ಏನಿದೆ, ಅರಿಷಡ್ವರ್ಗಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅದೆಲ್ಲ ಏನಿದೆ ಅದು ಇದಾಗಿರುವಂಥದ್ದು, ಅತಿಯಾಗಿರುವಂಥದ್ದು, ಮಗದೊಂದು ಇರುವಂಥದ್ದು. ಹಾಗಾಗಿ ಕ್ರೋಧ ಇದೆಲ್ಲ ಏನಿದೆ ಇದೆಲ್ಲ ಸೂಚಂಕ ಇದರದ್ದು. ಕಾಮ, ಇದೆಲ್ಲ ಏನಿದೆ ಇದೆಲ್ಲ ತುಂಬ ಸೂಚಂಕ. ಅದನ್ನೇ ಇದರದ್ದು ಸೂಚಂಕ ಏನಿದೆ ಅಂತಲೇ ಇದು ಮಾಡಿದ್ದು. ಕರ್ಮಾತೀತವಾಗಿ ಜೀವನ ಮಾಡದಿರುವಂಥದ್ದು ಇದೆಲ್ಲ ಸೂಚಂಕ. ಅರಿಷಡ್ವರ್ಗಗಳು ಉನ್ನತವಾಗಿ ಇದು ಮಾಡುವಂಥದ್ದು, ನಮ್ಮದೇ ಆದಂಥ ಸ್ಥಿತಿಗತಿಗಳಲ್ಲಿ ನಾವು ಕರ್ಮಾನುಸಾರ ಜೀವನಿಸುವಂತೆ ಇರುವಂಥದ್ದು ಇದೆಲ್ಲ ಈ ಒಂದು ಇದರದ್ದು ಸೂಚಂಕ. ಹಾಗಾಗಿ ಅದನ್ನೆಲ್ಲ ನಿಯಂತ್ರಿಸಿ ನಮ್ಮನ್ನು ನಾವು ಇದು ಮಾಡ್ಕೊಳ್ಳೋದೇನಿದೆ ಅದು ಸಹ ಇದು ಇರುವಂಥದ್ದು. ಹಾಗಾಗಿ ದ್ವೇಷ, ಕ್ರೋಧ ಎಲ್ಲ ಏನಿದೆ ಆದರೆ ಯಾವುದು ಮಾರ್ಗಗಳೇ ಅಲ್ಲ. ಕ್ಷಮಾಗುಣ ಏನಿದೆ, ಕ್ಷಮಿಸುವಂಥದ್ದು ಏನಿದೆ, ಇದು ಮಾಡುವಂಥದ್ದು ಏನಿದೆ ಇದು ಇರುವಂಥದ್ದು ಮಾರ್ಗ. ಪ್ರತಿಯೊಂದೂ ಅಷ್ಟೇ. ಈಗ ನಮಗೆ ಯಾರೋ ಏನು ಇದು ಮಾಡಿರ್ತಾರೆ, ಇದು ಮಾಡಬೇಕು, ಕ್ಷಮಾಗುಣ ಅನ್ನೋದು ಇರಬೇಕು, ಕ್ಷಮಿಸಬೇಕು. ಯಾವುದೋ ಹಿಂದಿನ ಕಾಲದ ಯಾವುದೋ ಇದು ತಾತ ಮಾಡಿರುವಂಥದ್ದು ದ್ವೇಷನ ಇದು ಮಾಡ್ಕೊಳ್ಳೋದು, ಯಾವುದೋ ರಾಜರು ಮಾಡಿರುವಂಥದ್ದು ಇದನ್ನು ಇದು ಮಾಡ್ಕೊಂಡು ಹೋಗೋದು, ಇದು ಯಾವುದೂ ಸಹ ದೇವರು ಸಮೇತ ಸೂಚಕವಾಗಿ ಶ್ರೀರಾಮನೂ ಸಹ ಮುಂದಿನ ಕಾಲಘಟ್ಟಕ್ಕೆ ಸೂಚಿಸಿಲ್ಲ, ಶ್ರೀಕೃಷ್ಣನೂ ಸೂಚಿಸಿಲ್ಲ. ಇವ್ರು ಯಾರು ಸಹ ಮಹಮ್ಮದ್ ಪೈಗಂಬರರಾಗಲಿ, ಜೀಸಸ್ ಆಗಲಿ, ಮಹಾವೀರರಾಗಲಿ ಇವ್ರು ಯಾರು ಸಹ ಅದನ್ನು ಇದು ಮಾಡಿಲ್ಲ. ಈ ರಾಜರದು ಅದು ಇದು ತಗೊಂಡೋಗುವಂಥದ್ದೇನೇನಿದೆ, ತಾತರದು ಹಿಂದಿಂದೆಲ್ಲ ಏನಿದೆ ಅದೆಲ್ಲ ಬೇರೆ ಆದಂತಹ ಕ್ರೋಧಗಳು, ಈ ಅರಿಷಡ್ವರ್ಗಗಳೇ ತುಂಬಿಕೊಂಡಿರುವಂಥದ್ದು. ದೇವರು ಯಾವುದೂ ಸಹ ಇದನ್ನು ಇದು ಮಾಡೋದಿಲ್ಲ ದೈವಿಕ ಸ್ಥಿತಿಗತಿಗಳಲ್ಲಿ. ಹಾಗಾಗಿ ಈ ದೈವಿಕ ಸ್ಥಿತಿಗತಿಗಳು, ದೈವಿಕ ಮಾರ್ಗಗಳೆಲ್ಲ ಏನಿರುತ್ತೆ ಅಂದರೆ ಒಂದು ಪರಿವರ್ತನೆಯ ಮಾರ್ಗಗಳಿರುತ್ತೆ, ಪರಿವರ್ತನೆ ಇರುತ್ತೆ. ಎಕ್ಸಾಂಪಲ್ ನಿಮಗೆ ಬುದ್ಧ ಎಲ್ಲ ಏನಿದೆ, ಅವರು ಎಷ್ಟೋ ಇದು ಮಾಡಿರುವಂಥದ್ದೆಲ್ಲ ಏನಿದೆ, ಮಹಾವೀರರಾಗಿರ್ಬೋದು, ಜೀಸಸ್ ಅವರಾಗಿರ್ಬೋದು, ಇದೇ ಮಾರ್ಗಗಳು. ಯಾವುದೇ ಯುಗಗಳು ಕಳೆದ್ರೂ ಮನುಷ್ಯನಿಗೆ ಪ್ರತಿಯೊಂದು ಸಹ ನಮ್ಮಗಳಿಗೆ ಪ್ರತಿಯೊಂದು ಸಹ ಮನುಷ್ಯನಿಗೆ ಇದು ಇರುವಂಥದ್ದು ಪರಿವರ್ತನಾ ಮಾರ್ಗ, ಪರಿವರ್ತನಾ ಚೇಂಜಸ್. ನಾವು ಅಂದ್ಕೊಂಡಿರೋದು ಇದು ಇಲ್ಲ, ಇದನ್ನು ಚೇಂಜಸ್ ಆಗುವಂಥದ್ದು. ಪರಿವರ್ತನೆ ಆಗ್ತಾ ಹೋಗುವಂಥದ್ದೇ ಪರಿವರ್ತನೆ. ಅವರೆಲ್ಲ ಮಾಡಿರುವಂಥದ್ದು ಅದೇ. ಜೀಸಸ್ ಆಗಲಿ, ಮಹಾವೀರವರು ಎಲ್ಲ ಮಾಡಿರುವಂಥದ್ದು, ಕೃಷ್ಣ ಆಗಲಿ
ಎಲ್ಲ ಮಾಡಿರುವಂಥದ್ದು ಸಹ ಅದೇ ಮಾಡುವಂಥದ್ದು, ಅದೇ ಇರುವಂಥದ್ದು ಸೂಚ್ಯಂಕ. ಮುಂದಿನ ಇದಕ್ಕೂ ಅದೇ ಸೂಚ್ಯಂಕ. ಯಾವುದು ಸಹ ಇದಿಲ್ಲ. ಇಲ್ಲೇನೋ ಇದು ಮಾಡಿದ್ರು, ಏನೋ ಅವ್ರನ್ನ ದಂಡಿಸ್ಬಿಡೋದು, ಅವ್ರನ್ನೇನೋ ಇದು ಮಾಡಿಬಿಡೋದು, ಅವ್ರನ್ನೇನೋ ಇಲ್ದಿರಂಗೆ ಮಾಡ್ಬಿಡೋದು, ಇದೆಲ್ಲ ಈ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಕ್ರೋಧಗಳು ಇದೆಲ್ಲ ಏನಿದೆ ಅದು ಇನ್ನೂ ಈ ಕಲಿಯುಗಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ಇದೆಲ್ಲ ಏನಿದೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗುವಂಥದ್ದಲ್ಲ. ಇದು ಸಾತ್ವಿಕವಾದಂತಹ ಮಾರ್ಗಗಳ ಏನಿದೆ ಅಥವಾ ಒಂದು ಇದೆಲ್ಲ ಏನಿದೆ ಸೂಚ್ಯಂಕ, ಯುಗಗಳು ಅಂತ ಏನು ಹಾಕ್ಕೊಂಡಿದ್ದಾರೆ, ಯುಗಗಳು ಕಳೆದ್ರೂ ಇದು ಈ ಥರನೇ ಇರುವಂಥದ್ದಲ್ಲ. ಮಾರ್ಗಗಳು ತಪ್ಪು ಅನ್ನೋದು ಪ್ರತಿ ಯುಗದಲ್ಲೂ ಹಾಗೆ ಆಗುತ್ತೆ. ಸಣ್ಣ ಪುಟ್ಟ ತಪ್ಪುಗಳಂತೂ ಪ್ರತಿ ಯುಗದಲ್ಲೂ ಜೀವಿಗಳ ಮೇಲೆ, ಮನುಷ್ಯನ ಮೇಲೆ ಹಾಗೆ ಆಗುತ್ತೆ. ಪ್ರತಿಯೊಂದು ಯುಗದಲ್ಲೂ ಅದು ಸೀಮಿತವಾಗಿದ್ದೇ ಇರುತ್ತೆ. ಅದನ್ನು ಎಚ್ಚೆತ್ತು ಅದನ್ನು ಪರಿವರ್ತನೆ ಮಾರ್ಗಕ್ಕೆ ಬಿಡುವಂಥದ್ದೇ ಇದಿರೋದು. ಇಲ್ಲಾಂದರೆ ಯಾವ ಯುಗನೂ ಸಹ ಬದಲಾವಣೆನೇ, ಪರಿವರ್ತನೆ ಅನ್ನೋದು ಇದೇ ಆಗಲ್ಲ, ಚೇಂಜಸ್ ಆಗಲ್ಲ. ಯಾರು ಹಿಂದಿನ ರಾಜರು ಮಾಡ್ಕೊಂಡಿರೋದೇ ಇವ್ರು ಮಾಡ್ಕೊಂಡಿರುವಂಥದ್ದು, ರಾಜಕೀಯದವ್ರು ಮಾಡ್ಕೊಂಡಿರೋದು ಇವ್ರು ಮಾಡ್ಕೊಂಡಿರೋದು, ಯಾರು ತಾತ ಮಾಡ್ಕೊಂಡಿರುವಂಥದ್ದೇ ಮೊಮ್ಮಗನೋ ಇದೆಲ್ಲ ಮಾಡ್ಕೊಂಡು ಬಂದಿರುವಂಥದ್ದು ಎಲ್ಲ ಸೂಚ್ಯಂಕ ಹಿಂಗೆ ಇದಿರುತ್ತೆ. ಯಾವುದೂ ಸಹ ಇದಾಗಿರುವಂಥದ್ದಲ್ಲ, ಏನದು ಪೂರಕ ಮಾರ್ಗ ಅಲ್ಲ. ಅದು ಪರಿವರ್ತನೆ ಮಾರ್ಗ. ಪರಿವರ್ತನೆ ಅಂತ ಹೇಳಿದ್ರೆ ತಾನೇ ಸತ್ಯವನ್ನು ಅರಿತು ಆ ಒಂದು ಇದನ್ನು ಅರಿತು ಆ ಒಂದು ವೇಲ್ ಹೋಗುವಂಥದ್ದು ಇದೆಯಲ್ಲ, ಅದು ಪ್ರತಿಯೊಬ್ಬರಿಗೂ ಮಾರ್ಗ ಇದೆ. ಅದು ಪರಿವರ್ತನಾ ಮಾರ್ಗ. ಈಗಲ್ವಾ ಚಿಂತನೆಗಳ ಒಂದು ಅರಿವಿನ ಮುಖಾಂತರ ಒಂದು ಇದು ಬಂದಾಗ ಆ ಒಂದು ಸ್ಥಿತಿಗತಿಗಳಲ್ಲಿ ಒಂದು ಮಾರ್ಗವನ್ನು ಇದಾಗಿರುವಂಥದ್ದು. ಅದೇ ಜ್ಞಾನ, ಅದೇ ಒಂದು ಬೆಳಕು. ಕತ್ತಲಿಂದ ಒಂದು ಬೆಳಕು ಬಂದಾಗ ಹೇಗೆ ರಸ್ತೆನೂ ಕೂಡ ಕಾಣುತ್ತೆ ಅಥವಾ ದಾರಿ ಕೂಡ ಹೆಂಗೆ ಕಾಣುತ್ತೆ, ಆ ಥರ ಒಂದು ಮಾರ್ಗನೇ ಪರಿವರ್ತನಾ ಮಾರ್ಗ, ಜ್ಞಾನ ಮಾರ್ಗ. ಮತ್ತೊಂದು ಯುಗಕ್ಕೂ ಸಲ್ಲುವಂಥದ್ದು ಸಹ ಅದೇ. ಪ್ರತಿ ಯುಗದಲ್ಲೂ ಸಹ ಅದು ಸಣ್ಣ ಪುಟ್ಟ ಎಲ್ಲ ಥರನೂ ಇದಾಗುತ್ತೆ. ಆದರೆ ಪರಿವರ್ತನಾ ಮಾರ್ಗ, ಚೇಂಜಸ್ ಅನ್ನೋದು, ಅರಿವು ಅನ್ನೋದು ಆ ಇದ್ರ ಮಾರ್ಗ ಇರುವಂಥದ್ದು ಸ್ಥಿತಿಗತಿಗಳಲ್ಲಿ, ಸೂಚ್ಯಂಕದಲ್ಲಿ. ಆದರೆ ಕಾಲಾನುಗಟ್ಟಕ್ಕೆ ಎಲ್ಲನೂ ಸಹ ಇದಾಗಿರುವಂಥದ್ದು. ಆದರೆ ಈ ಒಂದು ಪರಿವರ್ತನಾ ಮಾರ್ಗದಲ್ಲಿ ಪ್ರತಿಯೊಂದು ಸಹ ಪರಿವರ್ತನೆ ಆಗ್ತಾ ಹೋಗುವಂಥದ್ದೇ ಪ್ರತಿ ಯುಗಕ್ಕೂ ಒಂದು ಇರುವಂತಹ ಒಂದು ಸೂಚ್ಯಂಕ ಇರುವಂಥದ್ದು. ಯಾವುದೇ ದ್ವೇಷ, ಕ್ರೋಧ, ಅರಿಷಡ್ ವರ್ಗಗಳ ಒಂದು ಇದೇನಿದೆ ಅದೇ ಅದು ಸಹ ಯಾವುದೇ ಯುಗಕ್ಕೂ ಸಹ ಇದಾಗಿಲ್ದಿರುವಂಥದ್ದು. ಏನದು ಅದು ಇದಾಗಿರುವಂಥದ್ದಲ್ಲ. ಹಾಗಾಗಿ ಈಗ ಏನಿದೆ ಇದೆಲ್ಲ ಇದಾಗಿರೋದ್ರಿಂದ ಈ ಕಾಲಾನುಗಟ್ಟಕ್ಕೆ ಈ ಥರ ಇದೆ ಒಂದು ಸ್ಥಿತಿಗತಿಗಳು, ನಮ್ಮದೇ ಆದಂತಹ ವಿಚಾರಗಳು, ಚಿಂತನೆಗಳು ಇದೆಲ್ಲ ಏನಿದೆ ಪೂರಕವಾಗಿರುವಂಥದ್ದು. ಯಾವುದೂ ಸಹ ಆಗಲಿಂದನೂ ಸಹ ಇಲ್ಲದಿರುವಂಥದ್ದು. ಈಗ ಅದೇನು ಅಂತಲೂ ಗೊತ್ತಿಲ್ಲದಿರುವಂಥ ಸ್ಥಿತಿಗತಿಗಳು, ಹಳೆಯಾದಂತಹ ಸ್ಥಿತಿಗತಿಗಳು. ಹಾಗಾಗಿ ದ್ವೇಷ, ಕ್ರೋಧ, ಕಾಮ, ಲೋಭ, ಮೋಹ, ಮದ, ಮತ್ಸರ ಏನಿದೆ ಅದ್ಯಾವುದು ಯಾವ ಇದರಲ್ಲೂ ಸಹ ಸೂಚ್ಯಂಕ ಅನ್ನೋದು ಅದರದೇ ಆದಂತಹ ಇದು ಸಿಗದೇ ಆದಂತಹ ಸ್ಥಿತಿಗತಿಗಳು. ತನ್ನ ಒಂದು ಇದನ್ನೇ ಇದು ಮಾಡೋಕ್ಕಾಗದಿರುವಂಥ ಸ್ಥಿತಿಗತಿಗಳು ಇರುತ್ತೆ. ಸೀಮಿತವಾದಂತಹ ಸ್ಥಿತಿಗತಿಗಳನ್ನೇ ಇದು ಮಾಡ್ಕೊಳಕ್ಕಾಗದಿರುವಂಥ ಸ್ಥಿತಿಗತಿಗಳು ಅದರಿಂದ ಇರುತ್ತೆ. ಇದು ಯಾವುದೇ ಇದಕ್ಕೂ ಇದಿರಲ್ಲ. ಒಂದೊಂದು ಜ್ಞಾನೋದಯ, ಜ್ಞಾನ, ತಿಳುವಳಿಕೆ, ಸತ್ಯವನ್ನು ಅರಿತು, ಜ್ಞಾನವನ್ನು ಅರಿತು ಇದನ್ನು ಇದು ಮಾಡ್ಕೊಂಡು ಹೋಗುವಂಥದ್ದೇ ನಿಜವಾದಂಥ ಪ್ರತಿಯೊಬ್ಬರಿಗೂ ಸಲ್ಲುವಂತಹ ಜೀವನ. ಅದೇ ಒಂದು ಸೂಚ್ಯಂಕ ಇರುವಂಥದ್ದು. ಹಾಗಾಗಿ ತೀರಾ ಮಾನವ ಜನ್ಮ ತುಂಬ ಇದಿದೆ, ಹೇಳ್ತಾರಲ್ಲ ಆ ಥರ ಇದಿದೆ. ಹಾಗಾಗಿ ಅದನ್ನು ಪೂರಕವಾದಂತಹ ಇದರಲ್ಲೇ ಇದು ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ಜೀವಿಗಳಿಗೂ, ಪ್ರಾಣಿಗಳಿಗೂ ಸಹ ಒಂಥರ ಇದಾಗಿ ನೋಡದೆ ಅದು ಸಹ ಸಮಾನರೇ ವಿಚಾರ ಪ್ರಕ್ರಿಯೆಗಳಲ್ಲಿ ಎಲ್ಲನೂ ಅಷ್ಟೇ ವೀಕ್ಷಕರೇ. ಹಾಗಾಗಿ ದೇವರ ವಿಚಾರಗಳಲ್ಲಿ ಸಹ ಬೇರೆ ತದ್ವೇರದ್ದೇ ಇರುತ್ತೆ. ಇರೋದಲ್ಲಿ ಮನುಷ್ಯ ಆದಂತಹ ನಮ್ಮ ಸ್ಥಿತಿಗತಿಗಳು ತುಂಬ ಬೆಟರ್ ಇರುತ್ತೆ. ನಾವು ಆತ್ಮಗಳಾಗಿದ್ರೂ ಅಷ್ಟೇ, ಆತ್ಮಗಳಂತಿದ್ದರೆ ನಾನು ಅದ್ರ ಬಗ್ಗೆ ಯಾವುದಾದ್ರೊಂದು ವಿಡಿಯೋ ಸಣ್ಣದಾಗಿ ಇದು ಮಾಡ್ತೀವಿ. ಅಷ್ಟೇ ಪೂರಕವಾದಂತಹ ಸ್ಥಿತಿಗತಿಗಳಲ್ಲೇ ಇರುವಂಥದ್ದು. ಇದು ಸಹ ಪೂರಕವಾದಂತಹ ಸ್ಥಿತಿಗತಿಗಳಲ್ಲಿ ಇರುವಂಥದ್ದು. ಕರ್ಮ ಆಧಾರಿತ ಜೀವನವೇ ಸೂಚ್ಯಂಕ ಇರುವಂಥದ್ದು. ಕಷ್ಟ ಪಡಬೇಕಾಗತ್ತೆ. ಕಷ್ಟ ಅನ್ನೋದು ಜೀವನದಲ್ಲಿ ಇದ್ದೇ ಇರುತ್ತೆ. ಸಿಂಪಲ್ ಜೀವನದಲ್ಲಿ ಎಲ್ಲನೂ ಇದು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಮಗಿಂತ ತೀರಾ ಸಿಂಪಲ್ ಅಲ್ಲ ದೇವರುಗಳು. ಈ ದೇವರುಗಳು ಕೊಟ್ಟರು ಸಹ ಏನು ಕೊಡ್ತಾರೆ? ಒಂದು ಬಾಳೆಹಣ್ಣು ಕೊಡ್ತಾರೋ, ಒಂದು ಹಾರ ಹಾಕ್ತಾರೆ,
ಏನು ಮಾಡ್ತಾರೆ, ಇನ್ನೇನು ಇದು ಮಾಡ್ಬೋದು, ಒಂದು ಗಂಧದ ಕಡ್ಡಿ ಹಚ್ತಾರೆ ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ಇದು ಮಾಡ್ತಾರೆ, ಕ್ಯಾಂಡಲ್ ಇದು ಮಾಡ್ತಾರೆ. ಈಗ ಪ್ರತಿಯೊಂದೂ ಅಷ್ಟೇ, ಪ್ರತಿಯೊಂದು ಅಷ್ಟೇ ಸಿಂಪಲ್ ಅದು. ಆದರೆ ಇಲ್ಲಿ ನಾವು ಏನು ಮಾಡ್ತೀವಿ, ಬಾಳೆಹಣ್ಣು ತಿಂತೀವ ಅಥವಾ ನಾವು ಇದು ಮಾಡ್ತೀವ? ಇಲ್ಲ, ನಾವು ಮತ್ತೊಂದು ಮಗದೊಂದು ಸುಖ ಸಂಪನ್ನ ಇದೆಲ್ಲ ನಾವು ಇದು ಮಾಡ್ತಿರೋದು. ಅವರಲ್ಲ, ಅವ್ರಿಗೆಲ್ಲ ಅಷ್ಟೇ ಸೀಮಿತ ಇರುವಂಥದ್ದು, ಅಷ್ಟೇ ಸಿಂಪಲ್ ಆಗಿರುವಂಥದ್ದು. ನೀವು ಕಣ್ಣಾರೆ ನೋಡಿದ್ರು ಅಷ್ಟೇ, ದೇವಸ್ಥಾನಕ್ಕೆ ಹೋದ್ರೂ ಇಲ್ಲಿರೋ ಸಿಂಪಲ್ಲೇ. ಇಲ್ಲಿ ನಾವೇ ಸುಮ್ಮನೆ ಸುಖಭೋಗಗಳಿಗೆ ಇದಾಗಿರುವಂಥದ್ದು ಮನುಷ್ಯ. ಅದಕ್ಕೆ ತುಂಬ ಸಿಂಪಲ್ ಆದಂಥ ಜೀವನವೇ ಎಲ್ಲವಾದಂತಹ ಸೂಚ್ಯಂಕ ಇರೋದು. ಎಷ್ಟೇ ಐಷಾರಾಮಿ ಜೀವನ ಇದ್ದರೂ ಸಿಂಪಲ್ ಆಗಿರುವಂಥದ್ದೇ ಸೂಚ್ಯಂಕ ಇರುವಂಥದ್ದು. ಹಾಗಾಗಿ ಎಷ್ಟೇ ಕ್ಯಾಸ್ಟ್ಗಳು, ಎಷ್ಟೇ ಮತಗಳಿದ್ರೂ ಈ ಒಂದು ಪ್ರಕ್ರಿಯೆಗಳಲ್ಲಿ ಒಂದು ಸೂಚಿಸುವಂತಹ ನಮ್ಮ ದೇಹ ಪ್ರಕ್ರಿಯೆಗಳಲ್ಲೂ ಸೂಚಿಸುತ್ತೆ, ಪ್ರಾಪಂಚಿಕ ಪ್ರಕ್ರಿಯೆಗಳಲ್ಲೂ ಆ ಒಂದು ಇದನ್ನು ಸೂಚಿಸುತ್ತೆ. ಆ ಪ್ರಕ್ರಿಯೆಗಳಲ್ಲೇ ಸಿಂಪಲ್ ಆದಂತಹ ಒಂದು ಜೀವನ ಶೈಲಿ ಏನಿದೆ, ಯಾವುದೇ ಕ್ಯಾಸ್ಟ್ ಆಗಿರ್ಬೋದು, ಯಾವುದೇ ಶ್ರೀಮಂತಿಕೆ ವೈಭೋಗಗಳಾಗಿರ್ಬೋದು, ಎಲ್ಲನೂ ಇದರದೇ ದೇವರನ್ನು ಇದು ಮಾಡಿದ್ರೆ ತುಂಬ ಇದಾಗಿರುವಂಥದ್ದು. ಅವರೇ ತುಂಬ ಬೇರೆ ಆದಂಥ ಸ್ಥಿತಿಗಳಲ್ಲಿ ಸಿಂಪಲಲ್ಲಿ ತೀರಾ ಸಿಂಪಲ್. ನಾವುಗಳೇ ಸುಮ್ಮನೆ ಸುಖ ಭೋಗಗಳಿಗೆ ಮನುಷ್ಯ ಇದಾಗಿರುವಂಥದ್ದು. ಯಾವುದೋ ಒಂದು ಪ್ರಾಣಿಗಳು ಸಹ ಅಷ್ಟೇ, ಪ್ರಾಣಿಗಳು ತೀರ ಕರ್ಮಾತೀತವಾಗಿ ಜೀವಿಸ್ತಿರುವಂಥದ್ದು, ಮನುಷ್ಯ ತೀರ ಕರ್ಮಾತೀತವಾಗಿ ಜೀವಿಸ್ತಾ ಇಲ್ಲದಿರುವಂಥದ್ದು. ಹಾಗಾಗಿ ಪ್ರಾಣಿಗಳು ಸ್ವಲ್ಪ ಎಷ್ಟೋ ಇದರಲ್ಲಿ ಬೇರೆ ಥರ ಇರುತ್ತೆ. ಪ್ರಸ್ತುತ ಸಂದರ್ಭಗಳಲ್ಲೂ ಅಷ್ಟೇ ಮನುಷ್ಯ ಆದಂಥ ಒಂದೇ ಥಿಂಕಿಂಗ್ಗಳಲ್ಲಿ ಯಾವುದೂ ಸಹ ಇಲ್ಲ, ಯಾವುದೂ ಸಹ ಇರೋಲ್ಲ. ಅದೇ ಈಗ ಹೇಳಿದ್ದು ದೇವರ ವಿಚಾರಗಳಲ್ಲೂ ಸಹ ಇಲ್ಲ, ತೀರಾ ಅವರು ಬೇರೆ ಆದಂಥ ಸ್ಥಿತಿಗತಿಗಳು. ನಾವೇ ಸಹ ನಮ್ಮ ಇದರಲ್ಲಿ ನಾವೇ ಹಿಂಗೆ ಇದು ಮಾಡ್ತಾ ಇರೋದು, ಹರಿಷಡರ್ಗಳಿಗೆ ಇದು ಮಾಡ್ತಾ ಇರೋದು. ಮತ್ತೊಂದು ಮತಗಳು ಎಲ್ಲನೂ ಕ್ಯಾಸ್ಟ್ಗಳು ಮತ್ತೊಂದು ಮಗದೊಂದು ಎಲ್ಲ ಇದಕ್ಕೂ ಇದು ಮಾಡ್ತಿರೋಂಥದ್ದು. ಆದರೆ ಎಲ್ಲನೂ ಸಹ ತುಂಬ ಸಹಜವಾದಂತಹ ಸ್ಥಿತಿಗತಿಗಳಲ್ಲಿ ಇರುವಂಥದ್ದು. ದೇವರು ಸಹ ಹಾಗೆಯೇ. ಆದರೆ ದೇವರಿಗಿಂತ ನಾವು ತೀರಾ ಬೆಟರ್ ಇದ್ದೀವಿ. ಮನುಷ್ಯ ಜೀವನ ತೀರಾ ಬೆಟರ್ ಇದೆ ದೇವರಿಗಿಂತ. ನಾವು ಊಹೆ ಮಾಡಿದಷ್ಟು ಯಾವುದೂ ಇಲ್ಲ. ಸ್ವರ್ಗ ಸಮೇತ ಸ್ವರ್ಗದಲ್ಲೂ ಸುಖ ಸಿಗೋದಿಲ್ಲ. ನಮ್ಮ ಚಿಂತನೆಗಳ ಪ್ರಕಾರ ಸ್ವರ್ಗದಲ್ಲೂ ಸುಖ ಸಿಗೋದಿಲ್ಲ. ಹಾಗಾಗಿ ಇರುವಂಥ ವಿಚಾರಗಳಲ್ಲಿ ಇರುವಂತಹ ಸಹಜ ಪ್ರಕ್ರಿಯೆ ಆಯಸ್ಸುಗಳಲ್ಲಿ ಅದರಲ್ಲೇ ಒಂದು ಪೂರಕವಾದಂತಹ ಇದೇನಿರುತ್ತೆ, ಅದರಲ್ಲೇ ಪ್ರತಿಯೊಂದು ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಸಾಧ್ಯ ಇರೋದು. ಆ ಒಂದು ಇದನ್ನು, ಆ ಒಂದು ಸ್ಥಿತಿಗತಿಗಳನ್ನು ಶಾಶ್ವತವಾಗಿರುವಂಥದ್ದು, ಅದು ನಿಲ್ಕದಂಥ ಸ್ಥಿತಿ, ಅದು ಅದು ಆಗದಿರುವಂತಹದ್ದು ಬೇರೆ ಆದಂಥ ಸ್ಥಿತಿಗತಿಗಳು. ಹಾಗೆ ಬದಲಾವಣೆ ಪೂರಕವಾಗಿ ನಮಗೆ ಹಿಂದೆಯೂ ಸಹ ಹೇಳಿದ್ದೀವಿ. ಹಿಂದೆ ಸುಮಾರು ವರ್ಷಗಳಿಂದಲೂ ಹೇಳ್ತಾ ಇದ್ದೀವಿ. ಈಗ ಸುಮಾರು ಒಂದು 6 ತಿಂಗಳಿಂದಲೂ ಹೇಳಿದ್ದೀವಿ. ಪ್ರಕೃತಿ ಕಾಲ ಮತ್ತು ಪ್ರಕೃತಿ ಯುಗ ಇಲ್ಲ ಏನಿದೆ, ಒಂದು ವರ ಒಂದು ಇದು ಕೊಟ್ಟಂಗೆ ಇದು ಕೊಡುತ್ತೆ, ಒಂದು ಬೋನಸ್ಸು ಮತ್ತೊಂದು ಮಗದೊಂದು ಅಂತ ನಿಮಗೆ ಹೇಳಿದ್ದೀವಿ. ನಾವು ಏನು ಕೇಳಿದ್ರೆ ಸ್ವಲ್ಪ ಒಗ್ಗಟ್ಟಾಗಿ ಹೇಳ್ಬೋದು, ಮತ್ತೊಂದು ಮಗದೊಂದು ಹೇಳ್ಬೋದು. ಆದರೆ ಇಷ್ಟು ವರ್ಷ ನಮ್ಮ ಒಂದು ವಿಚಾರಗಳಲ್ಲಿ ನೀವು ಇಲ್ಲಿ ಸಹ ಇನ್ವಾಲ್ವ್ಮೆಂಟ್, ಈ ವೀಕ್ಷಣೆ ಅನ್ನೋದು ಸಹ ಇದು ಮಾಡ್ತಿದ್ದೀರಾ, ಆ ಥರ ವಿಚಾರಗಳು. ಹಾಗಾಗಿ ಒಗ್ಗಟ್ಟಾಗಿದ್ರೂ ಸಹ ಒಗ್ಗಟ್ಟಾಗಿ ಹೇಳ್ತೀವೋ ಮತ್ತೊಂದು ಮಗದೊಂದು ಸಹ ವೀಕ್ಷಕರೇ. ಹಾಗಾಗಿ ಪೂರ ಅದೊಂದು ಬೋನಸ್ ಇದ್ದಂಗೆ, ಬೋನಸ್ ಮತ್ತೊಂದು ಮಗದೊಂದು ಏನಕ್ಕೆ ಅನ್ನೋದು ಇದು ವಿಚಾರ. ಹಾಗಾಗಿ ಈ ಚೇಂಜಸ್ ಅನ್ನೋದು ಅದು ಯುಗ ಮತ್ತು ಪ್ರತಿಯೊಂದು ಇದು ಕೊಡ್ತಾ ಇರುವಂಥದ್ದು. ಅದನ್ನು ಪೂರಕವಾಗಿ ಬಳಕೆ ಮಾಡ್ತು ಅಂತ ಹೇಳಿದ್ರೆ ಪೂರಕ ಅದರದೇ ಆದಂಥ ವಿಚಾರಗಳಿದೆ. ಬದಲಾವಣೆಗೆ ತನ್ನನ್ನು ತಾನು ಸ್ವಯಂ ಹರಿಷಡ್ವರ್ಗಗಳ ಇದು ಮತ್ತೊಂದು ಮಗದೊಂದು ವಿಚಾರಗಳಲ್ಲಿ ಎಲ್ಲ ವಿಚಾರಗಳಲ್ಲೂ ತಾನು ಸ್ವಯಂ ಒಂದು 5 ನಿಮಿಷ ಅರಿತುಕೊಂಡ್ರೆ ಪ್ರತಿಯೊಂದು ನಮ್ಮಲ್ಲೇ ಎಲ್ಲನೂ ಇದಿರುತ್ತೆ. ನಾವು ನೈಜ ಸ್ಥಿತಿಗೆ ಇದು ಮಾಡಿಕೊಂಡಾಗ ಪೂರಕವಾದಂತಹ ಸ್ಥಿತಿಗತಿಗಳಿಗೆ ನಾವು ಬದಲಾವಣೆ ಗೊಳ್ಳೋದೊಂದು ಸೂಚಂಕ ಇದೆ. ಗಂಗೆಯಲ್ಲಿ ಮಿನ್ನೆದ್ದು ಬಂದಂತೆ ಸಹ ಇದಾಗಿರುವಂಥದ್ದು ಇರುತ್ತೆ. ಅದರ ಪೂರಕವಾಗಿ ಈಗ ಏನಿದೆ ಬದಲಾವಣೆ, ಹಲವು ಯುಗಗಳ ಅನುಸಾರ ಇದಾಗಿರುವಂತಹ ಜೀವಿಗಳಾಗಿರ್ಬೋದು, ಪ್ರತಿಯೊಂದು ಜೀವಿಗಳು ಪ್ರತಿಯೊಂದು ಇದು ಹಲವು ಹಿನ್ನೆಲೆಯ ಒಂದು ಹೊಂದಿರುವಂತಹ ಪ್ರಕ್ರಿಯೆಗಳಲ್ಲಿ ಆಗಿರುವಂತಹ ಸ್ಥಿತಿಗತಿಗಳು ಇರಬಹುದಂಥ ಸ್ಥಿತಿಗತಿಗಳು ಇರುತ್ತೆ ಈ ಕಾಲಾನುಘಟ್ಟಕ್ಕೆ. ಆದರೆ ಈ ಒಂದು ಇದರಲ್ಲಿ ಏನು ಅಂದರೆ ಯುಗಾನುಸಾರ ಕಾಲಾನುಸಾರ ಒಂದು ಬೋನಸ್ ಅಂತನೋ ಮತ್ತೊಂದು ಮಗದೊಂದು ಏನಂದರೆ ಚೇಂಜಸ್ ಆಗುವಂಥದ್ದು, ಪರಿವರ್ತನೆಗೊಳ್ಳುವಂಥದ್ದು ಇಲ್ಲ. ಈಗ ಈ ಒಂದು ಪ್ರಕ್ರಿಯೆ ಸೂಚಂಕ ಇದೆ. ಅದು ತುಂಬ ಜೀವಿಗಳಿಗೆ ಒಳಿತಿದೆ. ಮನುಷ್ಯ ಜೀವಿಗಾದರೂ ಅಷ್ಟೇ, ಪ್ರಾಣಿಗಳಾದ್ರೂ ಪಡೆಗೋದಿದೆ, ಮನುಷ್ಯ ಜೀವನಿಗೆ ತುಂಬ ಒಳಿತಿದೆ ಅದು.
ಹಾಗಾಗಿ ನಾವು ಸ್ವಲ್ಪ ಹಿಂಗೆ ಏನೇ ವಿಚಾರಗಳನ್ನ ಸ್ವಲ್ಪ ಒಗಟಾಗಿ ಗೌಪ್ಯವಾಗಿ ಇಟ್ಟರು ಅದರಲ್ಲಿ ಯಾವುದೋ ಒಂದು ವಿಚಾರಗಳಿರುತ್ತೆ. ನೀವು ನಂಬಿಕೆ ಅನ್ನೋದು ನಿಮಗೆ ಬಿಟ್ಟದ್ದು. ನನ್ನನ್ನು ನಂಬಿ ಅಂತ ನಾನು ಹೇಳಲ್ಲ, ನೀವು ನಂಬಿರೋ ದೇವರುಗಳನ್ನೇ ನಂಬಿ ಅವರನ್ನೇ ಇನ್ನೂ ಸಹ ಪೂಜೆ ಮಾಡಿ ಇನ್ನೂ ಸಹ ಇದು ಮಾಡಿ ಅಂತಲೇ ನಾವು ಹೇಳೋದು. ಅವರನ್ನೇ ಇದು ಮಾಡಿ ಅವರನ್ನೇ ನಂಬಿ ಎಲ್ಲನೂ ವಿಚಾರಗಳನ್ನು ನಾವು ಅದನ್ನೇ ನಾವು ಆಗ್ಲಿಂದ ಹೇಳ್ಕೊಂಡು ಬರ್ತಿರುವಂಥದ್ದು. ಆದರೆ ಏನು ಅಂತಂದರೆ ಈಗ ಚೇಂಜಸ್ ಅನ್ನೋದು ತನ್ನ ಚಿಂತನೆಗಳಿಗೆ ಇದಾಗಿರುವಂಥದ್ದು ಇದೆಲ್ಲ ಏನಿದೆ ಅದು ಒಂದು ಕಾಲ ಯುಗಾನುಸಾರ ಕೊಡ್ತಿರುವಂಥದ್ದು. ಅದನ್ನು ಪೂರಕವಾಗಿ ಬಳಸ್ಕೊಂಡು ತಂದರೆ ಅದರದೇ ಆದಂಥ ಪ್ರಕ್ರಿಯೆಗಳು ಬೇರೆ ಇದೆ, ಅದರದೇ ಆದಂಥ ಇದು ಅದು. ಹಾಗಾಗಿ ಯಾವುದೇ ಚಿಂತನೆಗಳು ಯಾವುದೇ ಏನಿದ್ರೂ ಪರಿವರ್ತನೆ ಚೇಂಜಸ್ ಅನ್ನೋದು ಒಂದು ಸ್ವಯಂ ಆದಂತಹ ಸ್ಥಿತಿಗತಿಗಳಲ್ಲಿ ಆಗಬೇಕಾಗುತ್ತೆ. ಅದು ಪ್ರತಿಯೊಂದು ಇದಕ್ಕೆ ಒಳಿತಿದೆ. ಮನುಷ್ಯ ಜೀವಿ ಅನ್ನೋದು ಏನು ಇದಾಯ್ತಾನೆ, ಅದು ಪ್ರಾಣಿ ಜೀವ ಸಂಕುಲಗಳಿಗೂ ಪ್ರಕೃತಿ ಜೀವ ಸಂಕುಲಗಳು ಉಳಿದಿದೆ. ಆದರೆ ಮನುಷ್ಯ ಅನ್ನೋದು ಸೂಚ್ಯಂಕವಾಗಿ ಕಾಲಯುಗ ಸೂಚ್ಯಂಕವಾಗಿದೆ, ಪರಿವರ್ತನೆಗೊಳ್ಬೇಕಾಗಿದೆ. ನಾನು ಸುಮಾರು ವರ್ಷ ಹೇಳ್ತಿದ್ದೀನಿ, ಸುಮಾರು ವರ್ಷ 1 ವರ್ಷ ಆಯಿತು ಅಂತಂದೆ, ಈ ಒಂದು 6 ತಿಂಗಳಿಂದ ಹೇಳಿದ್ವಿ. ಹಾಗಾಗಿ ಇದು ಸ್ವಯಂ ಪರಿವರ್ತನೆ ಅಂದರೆ ಸ್ವಯಂ ಚೇಂಜ್ ಇದು ಮಾಡ್ಕೊಳ್ಳುವಂಥದ್ದು. ಸಾತ್ವಿಕವಾದಂಥ ಮಾರ್ಗ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ದ್ವೇಷ ಇದೆಲ್ಲ ಏನಿದೆ ಅದೆಲ್ಲ ಬಿಟ್ಟು ಆದಷ್ಟು ಸ್ಥಿತಿಗತಿಗಳಿಗೆ ಇದಾಗುವಂಥದ್ದು. ಮತ್ತು ಸ್ವಲ್ಪ ಧ್ಯಾನ ಮಾಡಿ. ನಾವು ಧ್ಯಾನ ಅಂತ ಹೇಳ್ತೀವಿ, ನಮಗೂ ಧ್ಯಾನ ಮಾಡಿ ಆದಷ್ಟು. ಇದರಲ್ಲಿ ಕೆಲವರಿಗೆ ಪ್ರಶ್ನೆ ಇರುತ್ತೆ, ಹೇಗೆ ಸ್ಪಿರಿಚುವಲ್ ಲೈಫ್ ಅಂತ. ನಾನು ಅಷ್ಟೊಂದು ದೊಡ್ಡ ಮಹನೀಯರು ದೊಡ್ಡವರು ಈಗಲೂ ಏನು ಅಂತ ಹೇಳಿದ್ರೆ ಈ ಎಲ್ಲ ವಿಚಾರಗಳಲ್ಲೂ ಧ್ಯಾನ ಅನ್ನೋದು ಸಹ ಬೇಕಾಗುತ್ತೆ. ಧ್ಯಾನ ಮಾಡಿ ಆ ಒಂದು ಅದರದೇ ಆದಂತಹ ಇದೇನಿದೆ ಇದು ಸಿಗುತ್ತೆ. ಧ್ಯಾನ ಮಾಡಿದಾಗ ಒಂದಷ್ಟು ಸಮಯ ಧ್ಯಾನಕ್ಕೆ ಕೊಡಿ. ನಾನು ಸುಮಾರು ಒಂದು 6-7 ತಿಂಗಳು ನಾನು ಧ್ಯಾನ ಸ್ವಲ್ಪ ಮಾಡೋದಿಲ್ಲ, ನಾನು ಮಾಡ್ತಾಯಿಲ್ಲ. ಸ್ವಲ್ಪ ಪೂರ್ವಕವಾಗಿ ನಮಗೆ ಅಷ್ಟು ಇದಲ್ಲ, ಅದರದ್ದು ಒಳ್ಳೆ ಇದ್ರ ಪ್ರಕಾರ ಗೈಡೆನ್ಸ್ ಪ್ರಕಾರ ಧ್ಯಾನ ಅನ್ನೋದು ಮಾಡಿ. ನಮಗೆ ಧ್ಯಾನ ಅನ್ನೋದು ಅಷ್ಟು ಬರಲ್ಲ, ಅದರ ಸುಮ್ಮನೆ ಮಾಡ್ತೀವಿ. ಆದರೆ ಧ್ಯಾನ ಮಾಡಿ, ರೇಖಿ ಮಾಡಿ, ಇದೆಲ್ಲ ಸೂಚಂಕ ಇದೆ. ಇದೆಲ್ಲ ಆಲ್ಮೋಸ್ಟು ಈ ವಿಚಾರಗಳಿಗೆ ಇದಾಗಿ ಅದು ನಿರ್ಮಾಣ ಮಾಡಿಕೊಡುತ್ತೆ ತಾನಾಗೆ. ಕೆಲವೊಂದು ಪ್ರಶ್ನೆಗಳು ಕೇಳಿದ್ವಿ, ಸ್ಪಿರಿಚುವಲ್ ಲೈಫ್ ಹೇಗೆ, ಆಧ್ಯಾತ್ಮಿಕ ಜೀವನ ಹೇಗೆ, ಇದೆಲ್ಲ ಅಂತ. ಪೂರಕವಾಗಿ ಏನು ಇಲ್ಲದ್ರೂ ಸಹ ಈ ಧ್ಯಾನ ಅನ್ನೋದೆಲ್ಲ ಏನಿದೆ ಅದು ತಾನಾಗೆ ಮಾಡಿಕೊಡುತ್ತೆ. ಧ್ಯಾನ, ರೇಖಿ, ಯೋಗ ಇದೆಲ್ಲ ಏನಿದೆ, ಯೋಗಾಸನ ಇದೆಲ್ಲ ಏನಿದೆ, ಧ್ಯಾನ, ರೇಖಿ ಇದೆಲ್ಲ ಮಾಡ್ತಾ, ಯೋಗಾಸ ಇದೆಲ್ಲ ಮಾಡ್ತಾ ಹೋಗ್ತಾ ಇದ್ರೆ ತಾನಾಗಿ ಅದೇ ಒಂದು ಶೈಲಿನ ಅದೇ ಇದು ಮಾಡಿಕೊಡುತ್ತೆ. ಮತ್ತು ಗ್ರಂಥಗಳ ಸಾರ ಜೀವನ ಇದೆಲ್ಲ ಮಾಡ್ಕೊಂಡು ಹೋಗ್ತಂದ್ರೆ ಆಗುತ್ತೆ. ಫಸ್ಟ್ ಈಗ ಧ್ಯಾನ ಅನ್ನೋದು ಇಂಪಾರ್ಟೆಂಟ್ ಇದೆ. ರೇಖಿ ಅನ್ನೋದು ಸಹ ಆದಷ್ಟು ಕಲ್ತ್ಕೊಂಡ್ರೆ ಗುರುಗಳ ಮುಖಾಂತರ ದೀಕ್ಷೆ ಪಡೆದು ಅದು ಸಹ ಮಾಡ್ಬೋದು. ಅದನ್ನು ಸಹ ಇದಿದೆ ವೀಕ್ಷಕರೇ. ಹಾಗಾಗಿ ಯಾವುದೇ ರೀತಿಯ ಏನೇ ವಿಚಾರಗಳಿದ್ರೂ ಧ್ಯಾನ ಅನ್ನೋದು ಬೇಕು. ಪ್ರತಿಯೊಂದು ಇದಕ್ಕೂ ಧ್ಯಾನ ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ಎಲ್ಲರಿಗೂ ನಮಸ್ಕಾರ.